मुमुक्षु जनालागी अध्यात्म चर्चा करोनी बहुलोक जे मेळवीती नमस्कार त्या ब्रह्म चैतन्य मूर्ति बोलो राजा राम राम बोलो सीता राम राम 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 जानकी जानकी जीवन स्मरण जय जय राम हरे मारुति लंका पड़ते सीता शोध मारती अवाग ನಾನು ರಾಮನಿಂದ ಪ್ರಭು ಶ್ರೀ ರಾಮಚಂದ್ರನಿಂದ ಬಂದೀನಿ ಅನ್ನೋದಕ್ಕೆ ಏನಾದರೂ ಒಂದು ಐಡೆಂಟಿಫಿಕೇಶನ್ ಬೇಕು, ಏನಾದರೂ ಒಂದು ಸಿಂಬಾಲಿಕ್ ಬೇಕು, ಅದಕ್ಕೆ ಏನಾದರೂ ಒಂದು ಚಿನ್ನ ಕೊಟ್ರಿ ಗುರುತು ಕೊಟ್ರಿ. ಆ ಮಜಾ ಏನಾಗಿತ್ತು ಅಂದ್ರೆ ರಾಮನ ಜನಿವಾರದಾಗ ಸೀತಾದೇವಿ ಉಂಗ್ರ ಇತ್ತು, ಅದ್ರ ಮ್ಯಾಗ ರಾಮ ಅಂತ ಸೀತಾದೇವಿ ಉಂಗ್ರ ರಾಮನ ಜನಿವಾರದಾಗ ಯಾಕೆ ಬಂತು? ಗೊತ್ತದ ಕೇವಟ ಅಂತ ಒಬ್ಬ ಅಂಬಿಗ ಗುಹಾ ಅನ್ನುವಂತ ಒಂದೇನು ಅಂದ್ರೆ ಈ ಆದಿವಾಸಿಗಳ ರಾಜ ರಾಮ ಅಯೋಧ್ಯದಿಂದ ಹೊರಟು 3 ಮಂದಿ ಆ ಗುಹಾನ ಕಡೆಗೆ ಬಂತು. ಗುಹಾ ಒಂದು ಮಿತ್ರ, ಅಲ್ಲಿ ರಾತ್ರಿ ವಾಸ್ತವ್ಯ ಮಾಡಿದ್ರು. ಮರುದಿವಸ ಮುಂಜಾನೆ ಅಲ್ಲಿಂದ ಗಂಗಾ ನದಿ ದಾಟಬೇಕು. ಅವಾಗ ರಾಮ ಹೇಳಿದ ನಮಗೊಂದು ಸಾರ್ದು ಒಂದು ಡೋಳಿ ಕೊಡಿಸು, ನಾವು ಕೊಡಿಸು, ನಾವು ಆ ಕಡೆಗೆ ಹೋಗು. ಸಪ್ತ ಮಾಡ್ಬಿಟ್ರಿ. ಗುಹಾ ತನ್ನ ಸೇವಕರಿಗೆ ಹೇಳಿದ, ಅಲ್ಲಿ ಹೋಗ್ರು, ಹೋಗಿ ಒಂದು ನಾವು ನೋಡ್ರಿ ಹೇಳ್ರಿ ಅವರಿಗೆ. ಅಲ್ಲಿ ಹೋಗಿ ನೋಡಿದ್ರೆ ಒಂದು ನಾವು ಇದ್ದಿದ್ದಿಲ್ಲ, ಖರೇನು 100 ನಾವು ಇದ್ದು ಅಲ್ಲಿ. ಅವೆಲ್ಲ ನಾವು ಏನಾಗಿದ್ದು ಅಂದ್ರೆ ಆ ದಂಡಿಗೆ ಹೋಗಿ ನಿಂತ್ಬಿಟ್ಟು ಆ ಗುಹಾನ್ ಸೇವಕರು ಹೇಳಿ ಒಂದು ನಾವು ಇದ್ವಿ, ಎಲ್ಲರೂ ಅತಿ ಕಡೆ ದಂಡಿಗೆ ಹೋಗಿ ನಿಂತ್ಬಿಡ್ತಾರೆ. ಗುಹಾನ್ ತಲೆಯಕ್ಕೆ ಹೋದ್ರು ಗೊತ್ತಿಲ್ಲ. ಒಬ್ಬ ಏನಿದ್ದ ಅಂದ್ರೆ ನಡಕ ಸ್ವಲ್ಪ ದೂರ ನಡಕ ನಿಂತಿದ್ದ. ನಾವು ಇಟ್ಕೊಂಡು ಅವನ ಏ ಬಾರ ಇದೆ ಯಾಕ್ರಿ ಪ್ರಭು ಶ್ರೀ ರಾಮಚಂದ್ರನನ್ನ ಸೀತಾ ಲಕ್ಷ್ಮಣ ಸಹಿತ ಆ ದಂಡಿ ಕರ್ಕೊಂಡು ಹೋಗ್ಬೇಕಾಗಿ ಬಾಯಿದೆ, ಬರಂಗಿಲ್ಲ ಅಂದ. ನಾ ಬರಂಗಿಲ್ಲ. ಪ್ರತ್ಯಕ್ಷ ಪ್ರಭು ಶ್ರೀ ರಾಮಚಂದ್ರ ಬಂದ, ಅವನು ಆ ದಂಡಿ ಕರ್ಕೊಂಡು ಹೋಗ್ಬೇಕಾಗಿ ಬರಂಗಿಲ್ಲ ಅಂತಿದ್ರು ನೀನು. ನಾ ಬರಂಗಿಲ್ಲ. ಯಾಕೆ ಬರಂಗಿಲ್ಲ?
ಅದೆಲ್ಲ ಸುದ್ದಿ ಬ್ಯಾಡ ಬಿಟ್ಟು ನಾ ಬರಂಗಿಲ್ಲ. ಕಾರಣ ಅವ್ನು ಹೇಳ್ದ, ಈಗ ನಾನು ಕೆಲವು ಮಂದಿ ಬಾಯಿಗೆ ಕೇಳಿದ್ದೀನಿ, ರಾಮದೇವರು ಯಾವ ಜಡ ಪದಾರ್ಥಕ್ಕೆ ಕಾಲು ಹಚ್ತಾರಲ್ಲ ಅದು ಸ್ತ್ರೀ ಆಗಿಬಿಡ್ತಾರಂತ ಕೇಳಿದ್ ನಾನು. ಇವೆಲ್ಲ ಅಸಲಿಂದ ಹೋಗಿ ನಿಂತದ್ದು ಇದರಿಂದ ಗಾಬರಿಗೆ ಹೋಗಿ ನಿಂತಾರೆ. ಈ ಮನ್ಯಾಗ ಬಂದಲ್ಲ ಇನ್ನೊಂದು ಏನ್ ಮಾಡೋಣ. ನಾನು ಸುಮ್ಮನೆ ಹಂಗೆ ಈಗ ನಡಕ್ಕೆ ನಿಂತೀನಿ ಅಷ್ಟ. ನಮಗೂ ನಾನು ಬರಂಗ ಅಹಲ್ಯ ಆಗ್ತದ. ಶಿಲಾಗಿ ಬಿದ್ದಾಕಿ ರಾಮನ ಚರಣದಲ್ಲಿ ಹತ್ತಿದ ಕೂಡಲೇ ಅಹಲ್ಯ ಅದೆಲ್ಲ ಕಡೆಗೆ ಸುದ್ದಿ ಆಗಿತ್ತು. ಮತ್ತೆ ಏನ್ ಮಾಡಿದ್ರೆ ಬರ್ತೀನಿ, ನಮ್ಮೊಂದು ಕಂಡೀಷನ್ ಅದ. ಏನು, ನಾನು ಸ್ವಚ್ಛ ಅವನ ಕಾಲು ತೊಳ್ಯಾಮ, ಅವನ ಪಾದ ಧೂಳಿ ಇರಬಾರ್ದು ಅದ್ರೊಳಗೆ. ಹಂಗಿದ್ರ ನಾನು ಹತ್ತಿಸೋತೀನಿ. ಇಲ್ಲ ಬಾರಪ್ಪ ಇರ್ಕೋತಕ್ಕ ತೊಳಿ ಬಂದ್ರೆ ಕೇವಟ ಅಂದ್ರೆ ಅಂಬಿಗ ಹೆಸರು ಇಲ್ಲ. ಬಂದು ಹೇಳಿದ, ನಾವು ಪ್ರಭು ಶ್ರೀರಾಮ, ನಾನು ನಿಮ್ಮ ಚರಣಗಳನ್ನು ಸ್ವಚ್ಛ ತೊಳೆದು ಆಮೇಲೆ ನಾವನಾಗ ಹತ್ತಿಸು. ಆಯ್ತು, ಹಂಗ ಮಾಡೋದು ಕೂಡ ಆ ಮನೆಗೆ ಓಡ್ಲಿಕ್ಕೆ ಹತ್ತಿ ಹೆಸರಾಗ ಓಡ್ತೀವಿ. ಲಕ್ಷ್ಮಣ ಕೇಳ, ಅಲ್ಲೋ ಇಲ್ಲಿ ದಾಟಿಸ್ಬಾ, ಇಲ್ಲಿ ಅಷ್ಟಾಗ ಓಡ್ಲಿಕ್ಕೆ ಹತ್ತಿ. ತಡಿ ಬರ್ತೀನಿ, ಸುಂಬರ್ತೀವಿ ಏನಂತಿ. ಲಕ್ಷ್ಮಣ, ನಿನ್ನ ಬಾಣಕ್ಕೆ ನಾನೇನು ಹೆದರುವುದಿಲ್ಲ, ನಿನ್ನ ಸಿಟ್ಟಿಗೆ ನಾನೇನು ಹೆದರುವುದಿಲ್ಲ. ನೀ ಭಾಳ ಬಾಣ ಬಿಟ್ಟು ನನಗೆ ಬರ್ಬೋದು. ಆ ರಾಮನ ಒಂದು ಅಸಾಧ್ಯ ಅಂದ್ರೆ ನನಗೆ ಈಗ ಜನ್ಮ ಸಾರ್ಥಕ ಆಗ್ಬೋದು. ಮತ್ತೆ ಯಾಕೆ ಮಂಟಿ ಅರ್ಥ ಲಕ್ಷ್ಮಣ, ನನಗೆ ಗೊತ್ತಿಲ್ಪ, ನೀ ಕೇಳಿ ಇಲ್ಲ, ಅದು ನಾನು ಮಾತ್ರ ಕೇಳಿದ್ದೀನಿ. ಏನು ಅಂದ್ರೆ ಯಾವುದೋ ಒಂದು ಮನೆ ಒಳಗೆ ಏನೋ ಒಂದು ವಿಶೇಷ ಕಾರ್ಯಕ್ರಮದ ಪುಣ್ಯಾವಾಚನೆ ಮಾಡಬೇಕಾಗಿದ್ರು. ಅದಕ್ಕೆ ಯಾರು ಬೇಕು? ಹೆಂಡತಿ ಬೇಕಿಲ್ಲ. ಮತ್ತು ರಾಮನ ಪಾದ ತೊಳೆಯೋದಂದ್ರೆ ಸಾಮಾನ್ಯ ಮಾತ್ರ. ನಾನು ಹೆಂಡತಿ ಕರ್ಕೊಂಡು ಬಂದೆ. ಹೋಗಿ ಹೇಳ್ದ, ಪ್ರಭು ಶ್ರೀರಾಮಚಂದ್ರನ ಪಾದ ಪ್ರಕ್ಷಾಲನೆ ಮಾಡಬೇಕಾಗ್ಯದ. ಎಲ್ಲರೂ ಬಂದ್ರಿ ಅಂತೆಲ್ಲ ಬಿಲ್ಲು ಬಂದು ಲಕ್ಷ್ಮಣ್ ನೋಡಿ ಗಾಬರ ಏನು ಮನ ಆಯ್ತು ಪಡಿಪ. ಹೆಂಡತಿ ಕೇಳಿದ್ರು, ಒಂದು ಪರಾತ್ ಗಿರಾಕ್ ತಗೊಳ್ಳಿ ಬೇಡ. ರಾಮ ಧಾತು ಮುಟ್ಟೋದಿಲ್ಲ, ಧಾತು ಸ್ಪರ್ಶ ಮಾಡೋದಿಲ್ಲ, ಯಾವುದೇ ಒಂದು ಧಾತು. ಏನ್ ಮಾಡ್ಬೇಕಂತ ಮಾಡಿ ನಮ್ಮ ಕಡೆಗೆ ನಾವನಾಗ ನೀರು ಹೊರಗೆ ಚೆಲ್ಲಿಕ್ಕೆ ಒಂದು ಕಟ್ಟಿಗೆದೊಂದು ಮುಟ್ಟದ, ಅದ್ರಾಗ ಭಗವಂತನ ಪಾದ ಇಟ್ಕೊಳ್ಳ. ಆಯ್ತು ನೋಡ್ರಿ, ಎಲ್ಲಾರು ಬಂದ್ರು. ಅವ ಕೇವಟ ಅವನ ಹೆಂಡತಿ ಇಬ್ಬರು ಸಂಕಲ್ಪ ಮಾಡಲಿಕ್ಕೆ ಲಕ್ಷ್ಮಣ ಹೇಳಿದ್ರು. ಲಕ್ಷ್ಮಣ ಸಂಕಲ್ಪ ಹೇಳೋರು. ಲಕ್ಷ್ಮಣ ಸುಮ್ಮನೆ ಕಾಲ ತೊಳೆದು ನಾವೇ ಕೂಡಿಸ್ಕೊತೀವ. ಏನಂತ ನೀನೇನು ಹಂಗೆಲ್ಲ ಮಾತಾಡಿ ನಾವೇನು ಜರುಲ್ಲ. ಈ ಸಣ್ಣ ಬಂದಿದ್ದಾಗ ಸಂಕಲ್ಪ ಕಲ್ತಿ ಇಲ್ಲೋ ಹೇಳೋದು. ಲಕ್ಷ್ಮಣದ ಒಳ್ಳೆ ಬಂತು. ಆಯ್ತು ಅಂತ ಸಂಕಲ್ಪ ಹೇಳಿದ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಪ್ರಭು ಶ್ರೀ ರಾಮಚಂದ್ರ ಪಾದ ಪಕ್ಷಾದ ಮಹಂತ. ಅಲ್ಲೋ ಬಡ ನೀರು ತಂದು ಹಾಕಿ ಕಾಲು ತೊಳಿಬೇಕಿಲ್ಲ. ಅವಂತ ನಾವು ಉಸ್ಕಿನ ಮ್ಯಾಲ ನಿಂದ್ರಿಸಿ ಕಾಲು ತೊಳಿದಿಲ್ಲ. ಆ ಉಸ್ಕಿನ ಮ್ಯಾಲ ನಿಂತ ಕಾಲ ಮೇಲೆ ನೀರು ಹಾಕಿದೆ, ಎಲ್ಲ ನೀರು ಉಸಿಕ್ತಾ ಹೋಗ್ತದೆ. ತೀರ್ಥ ಅಂತ ಹೋಗ್ಬೇಕು ನಾವು. ಏನ್ ಮಾಡೋದು ಮಾಡಿ ನಾವು ಕಡೆ ಬುಟ್ಟಿ ಅದ ಕಟ್ಟಿಗೆದು. ಆ ಕಟ್ಟಿಗೆ ಬುಟ್ಟಿಯಾಗ ಭಗವಂತ ನಿರ್ಧರಿಸಿ ಆಮೇಲೆ ನಾನು ಗಂಗಾ ಜಲ ತಗೊಂಡು ಬಂದು ಪಾದ ಪಡಿ ಹೆಂಗ್ ಮಾಡಿ ಮಾಡಬಾರ್ದು. ಪ್ರಭು ಶ್ರೀರಾಮಚಂದ್ರ ಬುಟ್ಟಿ ಒಳಗೆ ಕಾಲು ಇಟ್ಕೊಂಡಿದ್ದು ಒಬ್ಬೊಬ್ಬ ಮನೆಗೆ ಹೋಗಿರ್ತೀವಿ. ಅವಾಗ ಚೌಕ ಹೊರಗೆ ಬಾಗಿಲು ಹೊರಗೆ ನೀರು ಹಾಕ್ತಿರ್ತಾರೆ. ಒಂದು ಈಟ ಮನೆ ಇರ್ತದೆ, ಕಿಟ್ಟಂಗಿ ಮೇಲೆ ಕಾಂಗ್ರೆಸ್ ನಿಂತಾಗಿ ನಿಂತದ. ಸ್ಟಾರ್ಟ್ ಇಟ್ಟಿರ್ತಾರೆ, ಕಾಲು ಹಿಡಿಯುವುದಿಲ್ಲ. ಮತ್ತೇನು ಹೆಂಗಲ್ಲಿ ಮಾಡಿ ಇಟ್ಕೊಂಡು ಪಾಪ ಬುಟ್ಟಿ ಒಳಗೆ ಕೂದಿಂತ
ಹುಟ್ಟು ಹಿಂಗೆ ಆಯ್ತು ಉಂಡ ಕೈ ಕೊಡೋದು. ಅವಾಗ ನಾವು ಕೇವಲ ಹೇಳಿದ ಪ್ರಭು ಅದು ಉಳಿ ಬಿದ್ದಿಗಿರಿತು. ಆದ್ರೆ ನೀವು ಎರಡೂ ಕೈಯಿಂದ ತಲೆ ಹಿಡ್ಕೊಳ್ಳಿ. ವಾ ಏನು ಭಾಗ್ಯ ಉಂಟು. ಪ್ರಭು ರಾಮನ ಆಯ್ತಪ್ಪ ಅದು ಗಟ್ಟಿನ ತಲೆ ಹಿಡ್ಕೊಂಡ ಕೊನೆಯಿಲ್ಲ. ಅವ್ನು ನೀರು ತಂದು ತೊಳೆದ. ಆಮೇಲೆ ಪಡೆದ ಅಂದ್ರೆ ಅವನ ಕಾಲು ಒರೆಸಿ ಒಂದು ಕೆಳಗೆ ವಸ್ತ್ರ ಹಾಕಿ ಅವನು ಕೂಡಿಸಿದ ಅವನ ಕಲ್ ಮೇಲೆ. ಆಮೇಲೆ ಅದನ್ನೆಲ್ಲರೂ ತೀರ್ಥ ಕೊಡ್ಲಿಕ್ಕೆ ಲಕ್ಷ್ಮಣ ಸಾಧನದಿಂದ ತೀರ್ಥ ಕೊಡ್ತೀನಿ ಅಂತ ಇನ್ನದ ಹತ್ತಿಸೋಕೆ ರಾಮಚಂದ್ರ ಅವನ ಕೈ ಹಿಡಿದು ಹತ್ತಿದ್ರು. ಈ ಪ್ರಸಂಗದ ಹಿಂದೆ ಏನಾದ್ರೂ ಹಿನ್ನೆಲೆ ಅದ ಏನು ಅಂದ್ರೆ ಅದ ಏನದ ಅಂದ್ರ ಆ ಕೇವಟ್ ಏನಿದ್ದ ಅಂದ್ರ ಕ್ಷೀರ ಸಾಗರದಲ್ಲಿ ಅವ್ನು ಆಮೇಗಿದ್ದ. ತಲೆ ಕಡೆಗೆ ಹೋಗಿ ದರ್ಶನ ಮಾಡಬೇಕು ಅಂದ್ರೆ ಶೇಷ ಬುಸ್ ಮಾಡ್ತಾನೆ. ಒಬ್ಬ ಖುಷ್ ಮಾಡಕ್ಕೆ ಒಬ್ಬ ಬುಸ್ ಮಾಡಕ್ಕೆ. ಹಿಂಗಾಗಿ ಅವನಿಗೆ ಭಗವಂತನ ದರ್ಶನ ಆಗತ್ತಿಲ್ಲ. ಅವನಂತ ಭಗವಂತ ಇವರಿಬ್ಬರು ಮಧ್ಯದಲ್ಲಿ ನಮಗೆ ದರ್ಶನ ಆಗಬಾರ್ದು. ನನಗೆ ನೀ ಯಾವಾಗ ದರ್ಶನ ಕೊಡ್ತಿ ಭಗವಂತನ ಏನು ಕಾಳಜಿ ಮಾಡಬೇಡ. ನೀನು ಮುಂದೆ ಒಬ್ಬ ಕೇವಟಾಗಿ ಹುಟ್ಟಿ ಬರ್ತಿ. ಅವಾಗ ಇವರಿಬ್ಬರು ಮುಂದಿದ್ದಾಗ ನಾನು ದರ್ಶನ ಕಾಲವಾಗಿ ಪ್ರಕ್ಷಾಲನ ಮಾಡಿ ದರ್ಶನ ಕೊಡ್ತೀನಿ. ಸೀತಾ ಮತ್ತು ಲಕ್ಷ್ಮಣ ಇಬ್ಬರು ಮುಂದಿದ್ದ. ಲಕ್ಷ್ಮೀ ಮತ್ತು ಶೇಷ. ಇನ್ನೂ ಒಂದು ಅಲ್ಲಿ ಏನಾಗಿತ್ತು ಅಂದ್ರೆ ಒಂದು ಸೂಕ್ಷ್ಮವಾದ ಒಂದು ಇದು ಆಗಿತ್ತು. ಪ್ರಶ್ನೆ ನಿರ್ಮಾಣ ಆಗಿತ್ತು. ಯಾರಿಗೇನು ಗಂಗಾಧರ ಏನ್ ಪ್ರಶ್ನೆ ನಿರ್ಮಾಣ ಆಗಿತ್ತು. ರಾಮಾಯಣ ಅಂದ್ರೆ ಅದ್ಭುತದ. ನಾವು ಉತ್ತರ ಭಾರತದೊಳಗೆ 3 ವರ್ಷ ಇದ್ದೆ. ಅಲ್ಲಿ ತುಳಸಿ ರಾಮಾಯಣವನ್ನು ಬಹಳ ಓದ್ತಿದ್ವಿ. ಅಲ್ಲಿ ಗಂಗಾಗ ಒಂದು ಸ್ವಲ್ಪ ಪ್ರಶ್ನೆ ನಿರ್ಮಾಣ ಆಗಿತ್ತು. ಏನು ಅಂದ್ರೆ ಯಾವ ಒಂದು ಅರ್ಥಾತ್ ಏನು ಅಂದ್ರೆ ಬಲಗಾಲಿನ ಅಂಗುಷ್ಠದ ಉಗುರಿನಿಂದ ನಾನು ನಿರ್ಮಾಣ ಆಗಿದ್ದೀನೋ, ಯಾವ ಪರಮಾತ್ಮನ ಅಂಗುಷ್ಠದ ಉಗುರಿನಿಂದ ನಾನು ನಿರ್ಮಾಣ ಆಗಿನೋ ಆ ಪರಮಾತ್ಮನ ಅಂಗುಷ್ಠ ಇದನೋ ಅಥವಾ ಬೇರೆ ಆಕೆ ಗೊತ್ತಾಗ್ಬಾರ್ದು. ರಾಮ ಅಂದ್ರೆ ಪರಬ್ರಹ್ಮ ಪರಮಾತ್ಮ ಅಂತ ಹೇಳ್ತಾರೆ. ಆದ್ರೆ ಯಾವ ಅಂಗುಷ್ಠದಿಂದ ನಾನು ನಿರ್ಮಾಣ ಆಗಿನೋ, ನನ್ನ ಉದ್ಭವ ಆಗಿದ್ದನೋ, ನಾವು ಹುಟ್ಟಿ ಬಂದಿನೋ ಭಗವಂತನ ಪಾದದ ಅಂಗುಷ್ಠದಿಂದ ಹೋಗ್ತೇವೆ. ಅದಿದ ಹೌದಲ್ವ ಅಂತ ತಿಳ್ಕೊಂಡು ಆಕೆಗೆ ನನ್ನ ತಲೆಯಾಗ ಒಂದು ತಿರುಗುತ್ತಿತ್ತು. ಯಾವಾಗ ಅವ ಕಾಲು ಬುಕ್ಕಿ ಒಳಗಿಟ್ಟಲ್ವ ಗಂಗಾ ನೀರು ಹಾಕ್ಲಿಕ್ಕಂತ ಗಂಗಾಗೆ ಬಹಳ ಸಂತೋಷ. ಅಲ್ಲೇ ನೋಡಿದ್ರು ಇದ ಅಂಗುಷ್ಠದಿಂದ. ಅವಾಗ ರಾಮ ಬಂದು ನಾವಿನ ಕೂತಾರೆ. ಕೇವಲ ಅವ್ರನ್ನ ಅರ್ಥ ಮುಗಿಸಿದ. ಬಹಳ ಜೊತೆ ಬಂದಿದ್ದಾರೆ. ಮುಗಿಸಿದ ಕೂಡಲೇ ಸೀತಾದೇವಿ ಏನಂದ್ರು, ರಾಮ ಪ್ರಭು ಅವನಿಗೇನಾದ್ರೂ ಸ್ವಲ್ಪ ಕೊಟ್ರಿ ಈ ತಂದ ನಮ್ಮ ಮುಖನ ಅವ್ನಿಗೆ ಏನಾದ್ರೂ ಕೊಟ್ಟರು. ಕೇವಟಂದ್ರ ನನಗೆ ಏನೂ ಬೇಡ. ಅಲ್ಲಿ ಬರೀತಾರೆ ಐಗಾರಿಗೆ ಏನು ಕೊಡಂಗಿಲ್ಲ. ಬಡಿಗಾರ ಕಡೆ ಕಂಬಾರ ಕೆಲಸಿದ್ರೆ ಅವ್ರು ಹಂಗ ಮಾಡ್ಕೊಂಡು ಹೋಗ್ತಾರೆ. ಕಂಬಾರ ಕಡೆಗೆ ಬಡಿಗಾರ ಕೆಲಸಿದ್ರೆ ಅವ್ರು ಹಂಗ ಮಾಡ್ಕೊಂಡು ಹಂಗಿಬ್ರು ಐಗಾರರು. ಒಬ್ಬ ಭವಸಾಗರ ದಾಡ್ಸವ, ಒಬ್ಬ ಗಂಗಾ ದಾಡ್ಸವ. ಅವ್ರು ಹೇಳ್ತಾನ ಪ್ರಭು ಐಗಾರಿ ಏನು ಕೊಡುವುದಿಲ್ಲ, ಆದ್ರಿಂದ ನೀವು ಏನು ಕೊಡ್ಬೇಕು ನನ್ನ ಭವಸಾಗರ ದಾಟಿಸ್ಬಿಟ್ಟು. ಅವಾಗ ಸೀತಾದೇವಿ ನಾನು ಇದನ್ನ ಅರ್ಥಾತ್ ಏನು ಮೈಥಿಲಿಯಿಂದ ಅರ್ಥಾತ್ ಏನು ಅಂದ್ರೆ ಮಿಥಿಲಾ ಪಟ್ಟಣದಿಂದ ಜನಕಪುರದಿಂದ ಬರೋದ್ರಿಂದ ನಾನು ಇದನ್ನ ಈ ಉಂಗುರ ತಗೊಂಡು ಬಂದೇನೆ. ಎಂಗೇಜ್ಮೆಂಟದ ಉಂಗುರದ ಇದು. ಆದ್ದರಿಂದ ಇದನ್ನ ನೀವು ಅವನಿಗೆ ಕೊಡ್ರಿ. ಅವನು ಇಸ್ಕೊಳ್ಳಿಲ್ಲ. ಬ್ಯಾಡ
ನನ್ನ ಜನ್ಮದ ಧನ್ಯ ಆಗಿ ಹೋಗಿದೆ ಸಾರ್ಥಕ್ಕೆ. ರಾಮ ಅಂತ ಏನು ಮಾಡ್ಬೇಕಂದ್ರೆ ಇವರೇ ತಗೊಳ್ಳಿಲ್ಲ. ಸೀತಾ ಅಂದ್ರು ಅವಳು ಪಟ್ಟು ಕದಿಕ್ಕೆ ರಾಮ ಅದನ್ನು ತನ್ನ ಜನಿವಾರವಾಗಿ ಅದರ ಜನಿವಾರವಾಗಿ ಉಂಗುರ ತೆಗೆದು ಹನುಮಂತನ ಕಾಯ. ರಾಮಾಯಣ ಬಹಳ ಬಹಳ ವಿಲಕ್ಷಣ. ಒಂದು ದಿವಸ ರಾಮ ಸೀತಾ ಇಬ್ಬರು ಪ್ರತಿ ದಿವಸ ದಂಡಕಾರಣ್ಯದಲ್ಲಿ ಇರಬೇಕಾದ್ರೆ ಗೋದಾವರಿ ನದಿ ತಂಗಿ ಸಾಯಂಕಾಲ ಇಬ್ಬರು ಹೋಗಿ ಕೊಡೋರು ನೀರಾಗ ಕಾಲು ಬಿಟ್ಟುಕೊಂಡು ಒಬ್ರಿಗೊಬ್ರು ಹಿಂಗೇನಾದ್ರೆ ಆಟ ಆಡ್ಕೊಂಡ್ರೆ ಲಕ್ಷ್ಮಣ ಹಣ್ಣು ತಂದು ಹಣ್ಣು ಸುರು ಕೊಡ್ಬೇಕು ಹಿಂಗೆ ಮಾಡಿ ಕೊಡ್ತಿತ್ತು. ಅತ್ತ ನೋಡ್ತಿದ್ದ ದಿವಸ ಇತ್ತು. ರಾಮ ಸೀತಾ ಏನ್ ಮಾಡ್ಲಿಕ್ಕೆ ಅದನ್ನು ನೋಡ್ತಿದ್ದಿಲ್ಲ. ಆಮೇಲೆ ಒಂದು ದಿವಸ ಸಹಜವಾಗಿ ಸೀತಾ ಏನಂದ್ರು, ಪ್ರಭು आपके चरण से मेरे चरण सुंदर है. रामेनंद नहीं सीते, तुम्हारे चरण से मेरे चरण सुंदर है. नहीं, आपके चरण से मेरे चरण सुंदर. इप्पुडु झगड़ा शुरुआत. और रामेनंद हम लक्ष्मण जी से पूछे. लक्ष्मण अंदा हमको इस झगड़े में मत ले. ನನಗೆ ಏನಲ್ಲ ಇಲ್ಲ ಹೇಳಿ, ನೀ ತಟಸ್ಥ ಭಾವನದ ವ್ಯಕ್ತಿ, पक्षपात इल्ले ನೀ ಹೇಳು. प्रभु के चरण से माँ आपके चरण सुंदर है. ಆಗ ಸೀತಾ ನಾ ಮುಂಚೆ ಹೇಳಿದ್ದಿಲ್ಲ ನನ್ನ ಚರಣ ಸುಂದರವಲ್ಲ. ಲಕ್ಷ್ಮಣ ಅದನ್ನ ಹೇಳಿ ನೋಡ್ರಿ, प्रभु के चरण से मेरे चरण सुंदर. राम मुकुल अकेला सीते अच्छी तरह से समझ लो उसका अर्थ क्या है. ऐसे है ना, आपके चरण से मेरे चरण सुंदर है. हंगिल्ला लक्ष्मण बोले लक्ष्मण प्रभु के चरण के वजह से आपके चरण सुंदर. प्रभु श्री राम चरणದಿಂದಾಗಿ ನಿಮ್ಮ ಚರಣ ಸುಂದರ. और राम ಹೇಳ್ದ, इन दोनों चरणों से भी आचरण सुंदर होना चाहिए, तब सब चरण सुंदर. अर्थात मारुति उंगರ ತಗೊಂಡ ದಕ್ಷಿಣ ಕಡೆ ಹೊಂಟ ಸೀತಾ ಶೋಧ ಮಾಡಬೇಕು. ಅವಾಗ ಅವನು ರಾಮನ ಕೇಳಿದ, ರಾಮ ಸೀತಾದೇವಿಗಿದ್ದಾಳೆ. ಲಕ್ಷ್ಮಣ ಕೇಳಿದ ಮುಂಚೆ ಲಕ್ಷ್ಮಣನ ಮಾರಿನ ನೋಡಿದ್ರು, ಅವರು ಸೀತಾನ ಮಾರಿನ ನೋಡಿದ್ರು. ಇನ್ನೊಂದು 10 ನಿಮಿಷ ನಾನು ಮುಗಿಸ್ತೇನೆ. ನಾನು ಸೀತಾನ ಮಾರಿನ ನೋಡಿದ್ದ. ಯಾವಾಗ ರಾಮನ ಸೀತಾದೇವಿನ ತಗೊಂಡು ಹೋಗಿ ಮುಂದೆ ಪುಷ್ಪಕ ವಿಮಾನದಲ್ಲಿ ತಗೊಂಡು ಹೋಗಿ ಮುಂದೆ ಸೀತಾದೇವಿ ತನ್ನ ಆಭರಣ ತೆಗೆದು ಒಂದು ಗಂಟು ಕಟ್ಟಿ ಕೆಳಗೆ ಹೋಗದಾಗ ಅದು ಅಲ್ಲಿ ಸುಗ್ರೀವ ಅಂಗದ ಇತ್ಯಾದಿಗಳೆಲ್ಲ ಕೂತಿದ್ರಲ್ಲ. ಸುಗ್ರೀವಿದ ಅಂಗ ಅಲ್ಲ, ಸುಗ್ರೀವ ಕೂತಿದ್ದ. ಅದು ಗಂಟು ಅವ್ರ ಹತ್ರ ಬಿಟ್ಟು ತೆಗೆದು ನೋಡಿದ್ರೆ ಆಭರಣಗಳು ಯಾರು ಏನು ಮ್ಯಾಲ ನೋಡಿದ್ರು ಪುಷ್ಪಕ ವಿಮಾನ ಹೊಂಟಿತ್ತು. ಗೊತ್ತಾಗಿದ್ದು ಯಾರು ತೆಗೆದುಕೊಂಡು ಅವಾಗ ರಾಮ ಸುಗ್ರೀವ ತಂದು ತೋರಿಸಿದ. ಹಿಂಗಲ್ಲ ರಾಮಂದ ಲಕ್ಷ್ಮಣ ನನಗೆ ಆಕಿ ಸ್ಮರಣೆಯಾಗಿ ನನ್ನ ಕಣ್ಣೆಲ್ಲ ನೀರು ದುಡ್ಡವಲ್ಲ, ಚೆನ್ನಾಗಿ ನೋಡ್ಲಿಕ್ಕೆ ಬರಬಾರ್ದು, ನೀವು ಸ್ವಲ್ಪ ನೋಡಿ ಹೇಳು. ಅವಾಗ ಲಕ್ಷ್ಮಣ ಹೇಳಿದ, ನ ಜಾನಾಮಿ ಕೇಯೂರೇ ನ ಜಾನಾಮಿ ಕುಂಡಲೆ. ಕೇಯುವುದಂದ್ರೆ ಚೆನ್ನಾಗಿ ಇಟ್ಕೊಳ್ತಾರಲ್ಲ ಹೂ, ಅದು ನನಗೆ ಗೊತ್ತಾಗುವುದಿಲ್ಲ. ಕಿವ್ಯಾ ಹಾಕೊಳ್ಳೋ ಕುಂಡಲ್ ಗೊತ್ತಾಗುವುದಿಲ್ಲ. ನೂಪುರಂತು ಜಾನಾಮಿ ನಿತ್ಯ ಪಾದಾರವಿಂದ ದರ್ಶನ. ಆಕಿ ನೂಪುರು ನನಗೆ ಗುರ್ತಿರ್ತಾವ. ಪಟ್ಟ ಮಾಲಿನ ನೋಡಿದ್ದೀನಿ ಲಕ್ಷ್ಮಣ. ನನಗೆ ಗೊತ್ತಿಲ್ಪ ಆಕಿ ಮಾಲಿ ಹಾಕದ. ರಾಮ ಹೇಳಿದ, ಆಕಿ ಒಂದೇ ಒಂದು ಗುರುತು. ಎಲ್ಲೇ ಸೀತಾ ಕೂತಾರೋ ಸುತ್ತಮುತ್ತಲು ಇರ್ತಕ್ಕಂಥ ವೃಕ್ಷಗಳು, ಪಶುಗಳು, ಪಕ್ಷಿಗಳು
ಬಳ್ಳಿಗಳು ಹೂ ಹಣ್ಣು ಎಲ್ಲ ಏನು ಅಂದ್ರೆ ರಾಮ್ 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 ಅಂತ ಸ್ಮರಣೆ ಮಾಡ್ತಾ ಇರ್ತಾವೆ. ಅದು ಸೀತಾ. ಜಾನಕಿ ಜೀವನ, ಆಕಿ ಜೀವನ ಭಗವಂತನ ಸ್ಮರಣೆ. ಜಾನಕಿ ಜೀವನ ಸ್ಮರಣ ಅಂಥ ರಾಮನಿಗೆ ಜೈ ಜಯಕಾರ. ಜಾನಕಿ ಜೀವನ ಸ್ಮರಣ ಜೈ ಜಯ ರಾಮ. ಜಾನಕಿ ಜೀವನ ಸ್ಮರಣ ಜೈ ಜಯ ರಾಮ ಅಂತ ಅರ್ಥ. ಜಾನಕಿಯ ಜೀವನ ಆಗಿರ್ತಕ್ಕಂಥ ಭಗವಂತನ ಸ್ಮರಣೆ ಉಳ್ಳಂಥ ಪರಮಾತ್ಮನಿಗೆ ಜಯ ಜಯಕಾರ. ಕಳೆದ 2 ದಿನಗಳಿಂದ ನಿನ್ನೆ ಬೆಳಿಗ್ಗೆಯಿಂದ ಇವತ್ತಿನ ತನಕ ಯಾವುದೋ ಒಂದು ದಿವ್ಯ ಲೋಕದಲ್ಲಿ ಇದ್ದೀವಿ. ರಾಮನ ಲೋಕ ಯಾವುದು ಅಂದ್ರೆ ಸಾಕೇತ, ಕೃಷ್ಣನ ಲೋಕ ಯಾವುದು ಅಂದ್ರೆ ಗೋಲೋಕ. ಗೋಲೋಕವಾಸಿ ಕೃಷ್ಣನನು, ಸಾಕೇತವಾಸಿ ರಾಮನ. ಆ ರಾಮನ ಲೋಕದಲ್ಲೇ ಇದ್ದೀವೇನು, ಮಹಾರಾಜರು ಅಲ್ಲೇ ಇದ್ದಾರೆ. ಪ್ರಭು ಶ್ರೀ ರಾಮಚಂದ್ರನ ಆ ದಿವ್ಯವಾಗಿರ್ತಕ್ಕಂಥ ಲೋಕದಲ್ಲಿ ಯಾವ ಮಹಾರಾಜರು ಇದ್ದಾರೆ. ಒಬ್ರು ಭಾವು ಸಾಹೇಬ್ರ ಬಗ್ಗೆ ಮಹಾರಾಜರ ಭೇಟಿ ಮೇಲೆ ಕೇಳಿದ್ರು. ಮಹಾರಾಜ್ ಭಾವು ಸಾಹೇಬ್ರ ಭೇಟಿ ಆಗ್ತದೆ. ಮಹಾರಾಜರು ಹೇಳಿದರು, ನಾನು ಮನಸ್ಸು ಮಾಡಿದೆ ಅಂದ್ರೆ ಅವ್ರು ನನ್ನ ಕಡೆ ಬಂದು ನಾನು ಭಕ್ತಿ ಮಾಡಿಕೊಂಡು ಅವ್ರು ನನಗಿಂತೂ ಕೆಳಗಿಂದು. ನಾವೆಲ್ಲ ಹೋಗ್ಕೊಳ್ಳಿ ಅಲ್ಲೊಂದು ಏನಿರ್ತಾವಂದ್ರೆ ನಮಗೆ ಲೋಕ ಇರ್ತಾವೆ. ಮಹಾರಾಜರು ಇದ್ದ ಲೋಕದಲ್ಲೂ ನಮಗೆ ಜಗ ಸಿಗಲಿ, ಅಲ್ಲಿ ಮನುಷ್ಯ ಇರ್ತಾವೆ. ಅದರ ತಕ್ಕ ಪುಣ್ಯ ಬೇಕಟ್ಟು ಇರ್ಕೋ. ಹಂಗೋ ಹಂಗೇನುದ ಇವತ್ತು ನಾವು ಆ ಸದ್ಗುರುಗಳ ದಿವ್ಯವಾಗಿರ್ತಕ್ಕಂಥ ಭಾವ, ಇಂಥ ಒಂದು ಭಾವದಲ್ಲಿ ಇಷ್ಟೊತ್ತನಕ ನಾವು ನೋಡಿದ್ವಿ. ನಿಮ್ಗೆಲ್ಲರಿಗೂ ನಮ್ಮ ಬಗ್ಗೆ ಇರ್ತಕ್ಕಂಥ ಒಂದು ಪ್ರೀತಿ, ಪ್ರೇಮ, ಅಂತಃಕರಣ, ಭಾವನೆ, ಇದಕ್ಕಾಗಿ ನಮಗೆ ಎಷ್ಟು ಕೃತಜ್ಞತೆಯನ್ನ, ಅಂತಃಕರಣದ ಒಂದು ಭಾವವನ್ನು ಸಮರ್ಪಣೆ ಮಾಡಿದ್ರು ನಮಗೆ ಕಡಿಮೆ ಅನಿಸ್ತು. ಈ ಪ್ರಪಂಚದಲ್ಲಿ ಏನಾದರೂ ನಾವು ಸಂಪಾದನೆ ಮಾಡೋದ್ರಿಂದ ಕೇವಲ ಪ್ರಯೋಜನ. ಮಹಾರಾಜರ ಮೂರ್ತಿಮಂತ ಪ್ರೇಮರಿ. ಒಂದು ದಿವಸ ನಾವು ಬೃಂದಾವನೆಯಲ್ಲಿ ಬೆಲ್ಸರ ರೂಮ್ನಾಗ ಕೂತಿದ್ವಿ. ಅವ ಸಹಜವಾಗಿ ನಾನೇ ಅಂತ ಬೆಲ್ಸರೆ ಅವ್ರಿಗೆ, ಬಾಬಾ ನಮ್ಮ ಕಡೆಗೆ ಏನಂತಾರಂದ್ರೆ, ಉಡುಪಿ ಕೃಷ್ಣನಿಗೆ ನಾವು ಅನ್ನ ಬ್ರಹ್ಮ ಅಂತೀವಿ, ತಿರುಪತಿ ವೆಂಕಪ್ಪನಿಗೆ ಕಾಂಚನ ಬ್ರಹ್ಮ ಅಂತೀವಿ, ಪಂಢರಪುರದ ಪಾಂಡುರಂಗಿಗೆ ನಾದ ಬ್ರಹ್ಮ ಅಂದ್ಕೂಡೆ ಬಾಬಾ ನಾನು ಕೇಳಿದ್ರು ಬೆಲ್ಸರೆ ಅವರು, मग आमचा हा ब्रह्म कुठला ब्रह्म, नाम ब्रह्म ಯಾವ ಬ್ರಹ್ಮ ಅಂದ್ರೆ ಮಹಾರಾಜರು. ಯಾವ ಬ್ರಹ್ಮ ಅಂತ ನಮ್ಮ ತಲೆಯಾಗ ಬಂದಿಲ್ರಿ. ನಾಮ ಬ್ರಹ್ಮ ಅಂದ್ರೆ ನೈ ಪ್ರೇಮ ಬ್ರಹ್ಮ. ಮಹಾರಾಜರು ಮೂರ್ತಿಮಂತ ಪ್ರೇಮ 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 ಪ್ರೇಮ. ಮಹಾರಾಜರು ನನ್ನ ಚರಿತ್ರೆ ಹೋಗಿದ್ದ ಪ್ರೇಮ ಅನ್ನೋ 2 ಅಕ್ಷರ ತೆಗೆದ್ಬಿಟ್ಟು ನಾ ಇಲ್ಲೇ ಇಲ್ಲ. अर्थात प्रेमावतारन महाराजರು ಎಷ್ಟು ಪ್ರೇಮದವರಿಗೆ, ಎಷ್ಟು ಒಬ್ಬ ಮುಕ್ತಾಬಾಯಿ ಅಂತ ಹೇಳ ಮಗಳಿಗೆ. ಆಕಿ ದತ್ತ ಮಂದಿರದಲ್ಲಿ ಕೂತಿದ್ರು ಕರಿಯಾಗಿ. ಅವಾಗ ಸಹಜ ಆಕಿ ಮನಸ್ಸಿನಾಗ ಏನ್ ಬಂತು, ಇವತ್ತು ಗೋಧಿ ಕೊಡ್ತಿದ್ ಪಾಯಸ ತಿನ್ಬೇಕು. ಗೋಧಿ ಕೊಡ್ತಿದ್ದು ನಮ್ದು 12 ತನಕ ಕಡೆ ನಾವು ತಗೊಂಡಿದ್ರೆ ಟೈಮ್ ನಾವು ಹುಡುಗರು ಮತ್ತೆ ಒಬ್ಬರ ಗೋಧಿ ಕೊಡ್ತಿದ್ದು ಪಾಯಸ ತಿನ್ಬೇಕು. ಸ್ವಲ್ಪ ಹಂಗೆ ಮನಸ್ಸಿನಾಗ ಬಂದು ಹೋಗ್ಬಿಟ್ಟು ಮತ್ತೆ ತಿರುಗಿ ನಾನು ಹಾಕಿ ಏನಾದ್ರು ಮನಸ್ಸಿನಾಗ ಬಂದಿಲ್ಲ. ಇತ್ತಾಗ 11 ಹೊಡೆದಿತ್ತರಿ. ಮಹಾರಾಜ ರಾಮ ಮಂದಿರದಾಗಿದ್ರು, ಬಡ ಬಡ ಒಳಗೆ ಹೋದ್ರು. ಅಲ್ಲಿ ಕಾಶಿ ತಾಯಿ
ಗಂಗೂಬಾಯಿ ಅನ್ನೋರು ಇದ್ದಾರೆ. ಕಾಶಿತಾಯಿ ಇಲ್ಲೇ ಇದ್ರವರು, ಚಿಕ್ಕ ಹಂದಿಗಳು, ಆಠವಲ್ಲಿ ಅದ ಗದಗಿನವರು, ಮುಳುಗುಂದ ಗದಗಿ. ಬಡವರ ಮಹಾರಾಜರ ಅಡಿಗೆ ಮನೆಯಿಂದ ಗಂಗೋತಾಯಿ ಕರೆಸಿ, ಗಂಗೋತಾಯಿ ಇವತ್ತು ಗೋಧಿ ಕೊಟ್ಟಿದ್ದು ಪಾಯಸ ಆಗ್ಬೇಕು. ಅವರು ಮಹಾರಾಜರ ಜೊತೆಗೆ ಆ ಹೆಣ್ಮಕ್ಳು ಎಷ್ಟು ಸತ್ಯ ಇರ್ತಿತ್ತು ಅಂತ. ಮಹಾರಾಜ ನೋಡ್ರಿ, ಟೈಮ್ ನೋಡ್ರಿ, ಇನ್ಮೇಲೆ ಗೋಧಿ ಕೊಟ್ಟಿದ್ದು ಪಾಯಸ ಮಾಡಿದ್ರೆ ಯಾವಾಗ ಮಾಡ್ಬೇಕು? ಅದೇನು ಹೇಳಬೇಡ್ರಿ ನನ್ನ ಮುಂದೆ. ಇವತ್ತು ಗೋಧಿ ಕೊಟ್ಟಿದ್ದು ಪಾಯಸ ರಾಮದೇವ ನೈವೇದ್ಯ ಹಾಕಿ ಏನ್ ಮಾಡ್ತಾರ? ದರ್ಪಣ ಮಾಡಿ ಏನಾದ್ರು ಮಾಡಿ ಬಟ್ಟೆ ಗೋಧಿ ಕೊಟ್ಟಿದ್ದು ಪಾಯಸ ರೆಡಿಯ. 1 ಗಂಟೆಗೆ ನೈವೇದ್ಯ ಆಯ್ತು. ನೈವೇದ್ಯ ಆದ್ಮೇಲೆ ಮಹಾರಾಜರು ಆ ನೈವೇದ್ಯ ಒಳಗಿಂದ ಒಂದು ದೊಡ್ಡ ಬಟ್ಟಲು ತುಂಬ ಗೋಧಿ ಕೊಟ್ಟಿದ್ದು ಪಾಯಸ ತಗೊಂಡು ಕಪ್ಪಲಿ ಒಳಗೆ ಮುಚ್ಚಿಕೊಂಡು ದತ್ತು ಮಂದಿರ ಅಲ್ಲಿ ಹೋಗಿ ಹೇಳಿದ್ರು ಮುಕ್ತವಾಗಿ, ಇವತ್ತು ರಾಮದೇವರಿಗೆ ಗೋಧಿ ಕೊಟ್ಟಿದ್ದ ಪಾಯಸ ನೈವೇದ್ಯ ಮಾಡಿತ್ತು. ಏನು ಅನ್ಸಿರ್ಬೋದು ಹೇಳ್ರಿ? ಮುಂದೆ ಎಷ್ಟೋ ವರ್ಷದ ನಂತರ ಆ ಹೆಣ್ಮಗಳು ಹೇಳ್ತಾರೆ, ಇಷ್ಟ ಪ್ರೇಮವನ್ನ ನಮ್ಮ ಅವ್ವ ಅಪ್ಪ ಮಾಡಿದ್ದು ಸಹಿತ ನಾವು ಅನುಭವಿಸಿಲ್ಲ. ಅದ ಮುಕ್ತಾಬಾಯಿ ಒಂದು ದಿವಸ ಏನಾಗಿತ್ತು ಅಂದ್ರೆ ಅಗದಿ ಕೊನೆಯ ನರಕ ಚತುರ್ದಶಿ ಒಂದಾವಲೆ ಮಹಾರಾಜರು ಎಲ್ಲ ಕಡೆಗೂ ಪತ್ರ ಬರೆದು ತಿಳಿಸಿದ್ರು. ಎಲ್ಲರೂ ಬನ್ರಿ, ಮುಂದೇನಾಗ್ತದೆ ಗೊತ್ತಿಲ್ಲ, ನಾವು ಯಾವಾಗ ನೈಮಿಷಾರಣ್ಯಕ್ಕೆ ಹೋಗ್ತೀವೋ ಗೊತ್ತಿಲ್ಲ, ಇನ್ನೇನು ಬಹುಶಃ ಭೇಟಿ ಆಗ್ಲಿಕ್ಕಿಲ್ಲ, ಎಲ್ಲರೂ ಬನ್ರಿ ಅಂತ ಎಲ್ಲರೂ ಕರ್ಸ್ಕೊಂಡು ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಪುಣೆ, ಮುಂಬೈ ಎಲ್ಲ ಕಡೆ ಜನ ಮತ್ತು ಒಳ್ಳೆ ಶ್ರೀಮಂತ ಜನರು ಏನ್ ಮಾಡ್ಯಾರ, ಮಹಾರಾಷ್ಟ್ರ ಒಳ್ಳೆ ವಸ್ತ್ರ, ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಸುಗಂಧ ತೈಲಗಳನ್ನು ಎಲ್ಲ ತಗೊಂಡು ಬಂದಾರ. ಮಹಾರಾಜರಿಗೆ ಎಲ್ಲ ಹೆಣ್ಮಕ್ಳು ಕೂಡಿ ಎಣ್ಣೆ ಹಚ್ಚಿ ಮತ್ತು ಬಹಳಷ್ಟು ದೀರ್ಘಾಶಿ ಮಹಾರಾಜರು ಸ್ನಾನಕ್ಕೆ ಹಾಕಿ. ಬಹುಸಾಹೇಬರು ಬ್ರಹ್ಮಾನಂದ ಮಹಾರಾಜರು ದೂರ ನಿಂತು ನೋಡ್ಲಿಕ್ಕೆ ಹತ್ತಿದ್ರು. ಒಂದು 25-30 ಫೂಟ್ ದೂರ ನಿಂತು ನೋಡ್ಲಿಕ್ಕೆ ಹತ್ತಾರ. ಆ ದೃಶ್ಯ ನೋಡಿ ಕಣ್ಣಾಗ ಬ್ರಹ್ಮಾನಂದ ಮಹಾರಾಜ ಹೇಳಿದ್ರು, ಬಹುಸಾಹೇಬ್ ಸಾಕ್ಷಾತ್ ಬ್ರಹ್ಮ है ब्रह्म अंते, राम है राम अंते. भाऊसाहेब ಹೇಳಿದ್ರು, तुम्हाला ते राम आहे पण मला ते महाराज आहे. ಎಲ್ಲರೂ ಶಹರದಿಂದ ಬಂದ ಹೊರಗಿಂದ ಬಂದವರು ಎಲ್ಲರೂ ನೀರು ಹಾಕಿದ್ರು. ಆ ಮುಕ್ತಾಬಾಯಿಗೂ ಸಹಿತ ಒಂದು ತಂಬಿ ನೀರು ಹಾಕಬೇಕು. ಮಹಾರಾಜರು ಒಂದು ತಂಬಿ ನೀರು ಹಾಕಿ ಅವ್ರು ಮುಂದೆ ಹೋಗಿ ಬಿಡ್ತಿದ್ದಿಲ್ಲ ಯಾರು. ಮನೆಗೆಲ್ಲ ನೀರು ಹಾಕುದಾಗಿ ಹಿಂದೆ ಸ್ವಲ್ಪ ಮಹಾರಾಜರು ಮುಕ್ತಾಬಾಯಿ ಥಂಡ್ ಹತ್ತದ ಒಂದು 2-3 ತಂಬಿ ಬಿಸಿ ಬಿಸಿ ನೀರು ಹಾಕಿದ್ರು. ಆಕೆ ಎಷ್ಟು ಅಂತಃಕರಣ ತುಂಬ ಬಂದಿರ್ಬೋದು. ಬಡ 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 ಬಿಸಿನೀರು ತಂದು ಸಾಕಷ್ಟು ಮನಸೋತ ಬಿಸಿನೀರು ಹಾಕಿ ಒಂದು ಮಹಾರಾಜರು ಸ್ನಾನ ಮಾಡಿದ್ರು. ಉಪಹಾರ ಆಯಿತು. ಉಪಹಾರ ಇನ್ನೊಂದು ಹುಡುಗಿ ಹೋಲಿ ಕಟ್ಟಿದ್ರು. ಅಲ್ಲಿ ಹೋಗಿ ಕೆಸರಾಗ ಕಾಲು ಹಾಕಿ ಕಾಲು ಕೆಸರು ತೊಳ್ಕೋತ ನಿಂತು ಇಷ್ಟೋ ತನಕ ನಾವು ಸುಗಂಧ ದ್ರವ್ಯ ಹಚ್ಚಿ ತೈಲ ಹಚ್ಚಿ ಸ್ನಾನ ಮಾಡಿಸಿದ್ವಿ, ಇಷ್ಟೆಲ್ಲ ಇದನ್ನು ಮಾಡಿದ್ವಿ, ಇಲ್ಲಿ ಬಂದು ಕೆಸರು ತೊಳ್ಕೋತ ನಿಂತು. ಮಹಾರಾಜರು ಒಂದೊಂದು ವಿಲಕ್ಷಣ. ಒಬ್ಬ ಗೋವಿಂದ ಭಟ್ಟ, ಗೋಪಾಲ ಭಟ್ಟ, ಅವನ ಮದುವೆ ಇದು ನಡೆದ ಪ್ರಸ್ತಾಪ. ಅದು 2 ಹುಡುಗಿಯಾದ ಕೂಡಿಸಿದ್ರು. ಒಂದು ಹುಡುಗಿ ಕರಿ ಇತ್ತು, ಒಂದು ಹುಡುಗಿ ಕೆಂಪು ಇತ್ತು. ಇವೇನಂತಿದ್ದ ಮಹಾರಾಜ್, ನಾ ಕೆಂಪು ಹುಡುಗಿನ ಮದುವೆ ಮಾಡಿದ್ರು. ಮಹಾರಾಜರು ಅಂದ್ರು, ಬ್ಯಾಡು, ನೀ ಆ ಕರಿ ಹುಡುಗಿನ ಮದುವೆ ಮಾಡ್ಕೊ,
ಅದಕ್ಕೆ ಅವೇನಂತ ನೀವೇನು ಬಿಡ್ರಿ, ನೀವು ಸಾಧು ಇದ್ದೀರಿ, ನಿಮ್ಗೆ ನಡೀತಾ ಕೆಂಪು ಹುಡುಗಿಲ್ಲ. ಮಹಾರಾಜರೇನಂದ್ರು ಅದು ಖರೆ ಅದ, ನನಗೇನು ಕುರುಡಿದ್ದೆ ನನ್ನದಿಲ್ಲ ಅದು, ನಿಮ್ಗೇನು ನೀವು ಸಾಧು ಇದ್ದೀರಿ ನಡೆಸ್ತೀರಿ, ನಮಗೆ ಕೆಂಪು ಹುಡುಗಿಲ್ಲ. ಅವ್ನು ಬಿಡ್ಲೇ ಇಲ್ಲ, ಹಠ ಮಾಡಿದ. ಮದುವೆಗೂ ತಾರೀಕು ನಿಶ್ಚಿತಾಗಿತ್ತು. ಅವತ್ತ ವಧುವರನಿಂದ ಕೆಂಪು ಹುಡುಗಿ ಮುಂದೆ ನಿಂತಾನೆ ಜಬರ್ದಸ್ತಿ. ಆ ಇನ್ನೊಬ್ಬ ಹುಡುಗಂತ ಹುಡುಗಿ ಮುಂದೆ ಶಾಂತಪಟ್ಟ. ಮಹಾರಾಜರಲ್ಲಿ ಸುಮೂರ್ತೆ ಸಾವಧಾನ ಅಂತ ಶುರು ಮಾಡಬೇಕು. ಬಡ ಬಡ ತಮ್ಮ ಕೊಲೆಗಿಂದ ಬಂದವ್ರ ಯಾರಿಗೆ ಗೊತ್ತಾಗದಂಗ ಆ ಹುಡುಗಿಯನ್ನು ಬಂದ್ ಮಾಡಿ ಇತ್ಲಾಗ ಹುಡುಗಿನ ಅತ್ಲಾಗ ಅಕ್ಕಿ ಕಾಲಕ್ಕೆ ಅಂತರ್ ತೆಗೆದು ನೋಡ್ತಾರೆ ಕರಿ ಹುಡುಗಿ. ಏನ್ ಪ್ರಾರಂಭ ಮಜಾ ಏನಾಗ್ತದಿಲ್ಲ. ಮುಂದೆ ಬರೋಬ್ಬರಿ 4 ತಿಂಗಳಿಗೆ ಆ ಕೆಂಪು ಹುಡುಗಿ ಗಂಡ ತೀರ್ಕೊಂಡ. ಅವಾಗ ಓಡ್ಕೋತ ಬಂದವನು ಮಹಾರಾಜ ಚಲೋ ಮಾಡಿದ್ರಿ ಕರಿ ಹುಡುಗಿ ನಡೆದ ಇಲ್ಲ ನಾನು ಹಂಗೆ ಸಾಕ್ತದೆ ನೋಡಿ ಹೆಂಗೆ ಆಗ್ತದೆ ಹಿಂಗೆ ಸಾಕ್ತದೆ. ಇಂಥ ಪ್ರಸಂಗಗಳು ವಿಲಕ್ಷಣ. ಒಬ್ಬ ತಂದಿ ಮಗ ಬಂದಿದ್ರು. ಇನ್ನೊಂದು 2-3 ಪ್ರಸಂಗ ಹೇಳ್ಬೋದು. ಅಮೃತರಿ ಅದು, ಅಮೃತ ಪಾನ್ ಮಾಡೋದು. ತಂದಿ ಮಗ ಬಂದಿದ್ರು. ಮಗ 22-23 ವರ್ಷ, ಮೆಂಟಲಿ ಡಿಫರೆನ್ಸ್ ಇತ್ತು. ಬಂದು ನಮಸ್ಕಾರ ಮಾಡಿದ್ರು. ಎಲ್ಲಿಂದ ಬಂದ್ರಿ? ನಾವು ನಾಲ್ಕು ಕಡೆಯಿಂದ ಚಲೋ ಆಯ್ತು ಬಂದ್ವಿ. ಇಲ್ಲ ಅವ್ನು ಸಣ್ಣ ಕೆಲಸದ ಅದಕ್ಕೆ ಬಂದ್ವಿ. ಏನು ಸಣ್ಣ ಕೆಲಸ ಏನಿರ್ಲಿ, ನಮ್ಮ ಹುಡುಗನ ಮದುವೆ ಮಾಡಬೇಕಾಗಿದೆ, ಅದಕ್ಕೆ ನಾವು ಹೆಂಗೆ ಯಾಕೆ ಹುಡುಗನ ಮದುವೆ ಮಾಡೋದು ಏನಂತ ಬರೋ ಪ್ರಶ್ನೆ ಇಲ್ಲಿ. ಸ್ವಲ್ಪ ಮಾನಸಿಕ ಇದ್ದಲ್ರಿ, ಹಿಂಗಾಗಿ ಅವ್ನ ಮದುವೆ ಒಂದು ಮಾಡ್ಬೇಕಾಗಿದೆ. ನಾವು ನಗರ ಸಾಧುಗಳ ಕಡೆ ಹೋದ್ವಿ. ಅವೆಲ್ಲ ಏನು ದರಿದ್ರ ಸಾಧು ಯಾವುವು ಏನು ಮದುವೆ ಮಾಡ್ತೀನಿ ಅನ್ನೋ ದಮ್ಮ ಇಲ್ಲ ಅವ್ರಿಗೆ. ಮಹಾರಾಜರು ಏನು ಕಾಳಜಿ ಮಾಡ್ಬೇಡ್ರಿ, ಹೊತ್ತು ಸೇರ್ರಿ, ನಾ ಹೇಳ್ತೀನಿ ನಿಯಮ ಪಾಲನೆ ಮಾಡ್ಕೊಂಡು ಏನು ಹೇಳ್ರಿ. ನೋಡ್ರಿ ದಿನ ಏನದಲ್ಲ 13 ಪ್ರದಕ್ಷಿಣೆ ಹಾಕಿಲ್ಲ ರಾಮದೇವರಿಗೆ. ಅಂಗಾರ ಹಚ್ಕೊಳ್ರಿ, ತೀರ್ಥ ತಗೊಳ್ರಿ, 2 ಹೊತ್ತು ಪ್ರಸಾದ ತಗೊಳ್ರಿ, ದಿನ ಶಕ್ತಿ ಆದಷ್ಟು ರಾಮನಾಮ ಜಪ ಮಾಡ್ರಿ. ಆಯ್ತು ಅಂತಿದ್ರು. ಹಿಂಗೆ ತಿಂಗಳು 2 ತಿಂಗಳು 96 ಕೂಡಲೇ ನಮ್ಮ ಹುಡುಗನ ಮದುವೆ ಎಲ್ಲಿಗೆ ಬಂದ್ರಿ? ನೋಡ್ಲಿಕ್ಕೆ ಹತ್ತೀವಿ 1 ತಿಂಗಳಾದ, 2 ತಿಂಗಳಾದ, 3 ತಿಂಗಳಾದ, ನೋಡ್ಲಿಕ್ಕೆ ಹತ್ತೀವಿ, ಎಲ್ಲ ವಿಚಾರ ಮಾಡ್ಲಿಕ್ಕೆ ಹತ್ತೀವಿ, ನೋಡ್ಲಿಕ್ಕೆ ಹತ್ತೀವಿ. 4 ತಿಂಗಳಾದ ಆ ಮುಖಿನ ತನಿಖೆ ಇಟ್ಟು ನೋಡ್ರಿ. ಒಂದು ದಿವಸ ತನ್ನ ಹೊರಡಾರು ಬ್ಯಾಗ್ ಎಲ್ಲ ತೊಗೊಂಡು ಬಂದು ಮಹಾರಾಜ ಒಂದು ಹಪ್ಪಲ್ಲಿ ತೊಗದು ಒದಲಿಕ್ಕೆ ಹತ್ಬಿಟ್ಟು ಬೈಲಿಕ್ಕೆ ಹತ್ಬಿಟ್ಟು ಮಹಾರಾಜ ಎದಕ್ಕೆ ಸಾಧುವಾಗ ಕಾಸ್ಕೊಂಡು ಕೂತಿದ್ದಂತ ದೊಡ್ಡ ಹೊಟ್ಟೆ ಮಾಡಿಕೊಂಡು ಒಂದು ಹುಡುಗನ ಮದುವೆ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂದ್ರೆ ಎಂತ ಬಂದು ಎದಕ್ಕೆ ಸಾಧುವಾಗಿಲ್ಲ ಅಂದ್ರೆ ಹೆಂಗೆ ಹೋದ. ಮಹಾರಾಜರು ಹೇಳ್ತೀನಿ ನಿಮಗೆ, ತಲೆ ಕೆಳಗೆ ಹಾಕೊಂಡು ಕೂತ್ಕೊಂಡಿದ್ರು. ಆಮೇಲೆ ಒಮ್ಮೆಲೆ ಸಿಂಹಾಸನದಿಂದ ಕೆಳಗೆ ಇಳಿದವ್ರು, ಕೆಳಗೆ ಕೂತಾವ್ರ ಕಾಲು ಹೊಸದು ಅಳ್ಲಿಕ್ಕೆ. ನಾ ಯಾಕಂದ್ರೆ ಸಾಧು ಅದೇ ಒಂದು ಹುಡುಗನ ಮದುವೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ನನ್ನ ಸಾಧು ತನಕ್ಕೆ ತಲೆ ಜಯಿತು. ಹಂಗೆ ಆ ಮುಂದಕ್ಕೆ ಭಾವನೆ ಅದ್ರಿ. ಹೊನ್ನಾಗಿನ ದಳ 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 ನೀರು ಹೋಗಿದ್ದಕ್ಕೆ ಕಿವಿಗೆ ಹಂಗಾಗ್ಯಾವ. ಮಹಾರಾಜ ನೀವು ಇಷ್ಟಾಗಿ ತ್ರಾಸ ಮಾಡ್ಕೊಡ್ತೀವಿ. ಏನು ಮಾಡ್ತಾರೆ? ಹುಡುಗಿನ ಮದುವೆ ಮಾಡ್ಲಿಕ್ಕೆ ಆಗಲಿಲ್ಲ. ಇಂಥ ಪರಿಂದ ಹೋಗ್ಬಿಡಿ ಮಹಾರಾಜ. ಅವ್ನು ಹಣೆ ಬಾರದಾಗ ಇಲ್ಲ ನಿವಾರಿ. ನನಗೂ ಇದೆ ಹೇಳ್ಬೇಕಾಯ್ತು. ಮತ್ತೆ ಸುವಾಸನ ನೀವು ಯಾಕೆ ಸುಮ್ಮನೆ ಹೇಳ್ತೀರಿ? ಅವ್ರಿಗೆ ಮತ್ತೆ ಮಹಾರಾಜರು ಅವನು ಸಮಾಧಾನ ಮಾಡಿ ಊಟಕ್ಕೆ ಹಾಕಿಸಿ 3-4 ದಿವಸ ಇಟ್ಕೊಂಡು ಅನುಗ್ರಹ ಕೊಟ್ಟು ಇಂಥ ವಿಲಕ್ಷಣ ಪ್ರಸಂಗ ಇರಲಿ. ಇನ್ನು 3 ಪ್ರಸಂಗ ಹೇಳಿ ನಾವು ಮುಗಿಸ್ತೀವಿ. ಮಹಾರಾಜರೊಂದು ಸ್ವಭಾವ ಏನಿತ್ತು ಅಂದ್ರೆ ಎಲ್ಲೇ ಹೋದ್ರು ಕೆಲವು ಕಡೆ ಹೋದಾಗ ಅವ್ರು 3 ದಿವಸ ಇರ್ತಿದ್ರು. 3 ದಿವಸ ಇದ್ದದ್ದು 3 ಪ್ರಸಂಗ.
ಒಂದ್ಸಲ ಅವಳು ಅಲಿಬಾಗ್ ಅನ್ನೋ ಊರಿಗೆ ಹೋಗಿತ್ತು. ಅಲ್ಲಿ ಅವ್ರ ಶಿಷ್ಯ ಇದ್ದವನು ಸದುಭಾವ ಮೇಲೆ. ಅಲ್ಲಿ ಹೋಗಿ ರಾತ್ರಿ 12 ಆಗಿತ್ತು, 11 ಆಗಿತ್ತು. ಬಾಗ್ಲ ಬರೆದು ಸದುಭಾವನ ಹೋಗಿತ್ತು. ಯಾರವರು? ನಾನು ಸದುಭಾವನ ಗುರು ಬಂದೆ. ತಿಳ್ಕೋಲ್ಯಾಕ ಅಪರಾತ್ರಿ ಬಾಗ್ಲ ತೆಗೆಯೋದಿಲ್ಲ, ಅಲ್ಲೇ ಕೂತ್ಕೋ ಎಲ್ಲೇ. ಆದ್ರೆ ಶಾಂತ ಕಟ್ಟಿ ಮಾಡ್ತೀನಿ. ಮುಂದೊಂದು ಅರ್ಧ ಮುಕ್ಕಾಲು ಗಂಟೆಗೆ ಸದುಭಾವ ಬಂದು, ಮಹಾರಾಜ್ ನಾವು ಇಲ್ಲೇ ಕೂತಿದ್ದೀವಿ. ಮತ್ತೆ ಏನು ಮಾಡಿದಪ್ಪ, ನಿಮ್ಮ ಅವ್ವ ಬಾಗ್ಲ ತೆಗಿಲಿಲ್ಲ, ಅದಕ್ಕೆ ನಾ ಇಲ್ಲೇ ಕೂತೀನಿ. ಮತ್ತೆ ಬಾಗ್ಲ ಬಡದು, ಅವ್ವ ಬಾಗ್ಲ ತೆಗೀನು, ಗುರುಗಳಿಗೆ ಇರ್ಲಿಲ್ಲ, ಹಿಂಗ್ಯಾಕೆ ಮಾಡಿ ಹಾಗೆ ಹಿಂಗಂತ ಅಯ್ಯಪ್ಪ ಪೂರಿಗೆ ಬಾಗ್ಲ ತೆಗೆದ್ರು. ಬದಲಾಯಿಲಿಕ್ಕೆ ಮಹಾರಾಜ ಹೇಳಿಸೋದು ಆಕೆ ಮಾಡಿದ್ದು ಬರೋಬ್ಬರಿ ಅದು. ಮನ್ಯಾಗ ಒಬ್ಬಾಕೆ ಮುದ್ದಿಕ್ಕಿ ಮತ್ತು ಹಿಂಗೆ ರಾತ್ರಿ ಅಪರಾತ್ರಿ ಹಂಗೆ ಬಾಗ್ಲ ಬರೋದು ಅವ್ರಿಗೆ ಬಾಗ್ಲ ತೆಗಿಬಾರ್ದು ಮತ್ತು ಸಮಾಧಾನ ಮಾಡಿದ್ರು. 3 ದಿವಸ ಇದ್ರು. ಕೊನೆ ದಿವಸ ಹೊಂಟು ನಿಂತಾಗ ಎಲ್ಲರೂ ನಮಸ್ಕಾರ ಮಾಡಿದ್ರು. ಆ ಸದುಭಾವನ ಅವರು ನಮಸ್ಕಾರ ಮಾಡಿದ್ರು. ಮಹಾರಾಜರು ಹೇಳಿದ್ರು, ತಾಯಿ ನಿನ್ನ ಮನುಷ್ಯನಾಗ ಏನಾದರೂ ಇಚ್ಛಾ ಇದ್ರೆ ಹೇಳು, ಫೋನ್ ಮಾಡಿ. ಮುದುಕಿ ಏನಂದ್ರು, ಏನಿಲ್ಲ ಸದುಭಾವ ನನ್ನ ಹಿಡಿದು ತನಕ ಭಾಳ ಚಲೋ ನೋಡ್ಕೊಂಡ 10 ಇಚ್ಛಾ ಅದ. ಏನು ಇಚ್ಛಾ? ನಿಮ್ಮ ತೊಡಿ ಮೇಲೆ ತಲೆ ಇಟ್ಟು ಸಾಯ್ಬೇಕು ಅನ್ನೋದು ಒಂದ ಇತ್ತು. ಹಂಗಾರೆ ಬಂದು ಬಿಡು ಅಂದ್ರೆ ಮಹಾರಾಜ ಇದು ಗಾಬರಿ ಆಗ್ಬಿಟ್ಟು ನಮಗಂದ್ರು ನಾವು ಗಾಬರಿ ಇಷ್ಟ. ಹಂಗಾರೆ ಬಂದು ಬಿಡುವ ಅಂತಂದು ಬಂದು ಬಿಡುವ ಅಂದ್ಕೊಳ್ಳಿ. ಮುದುಕಿ ಗಾಬರಿ, ಇಂಥದ್ದೇನು ಅವಸರ ಇಲ್ರಿ, ಈಗ ಅಂಥದ್ದೇನು ಅವಸರ ಇಲ್ಲ. ನಾವು ಹೋಗುವಾಗ ನಿಮ್ಮ ತಲೆ ಮೇಲೆ ತಲೆ, ನಿಮ್ಮ ತೊಡಿ ಮೇಲೆ ತಲೆ ಇಟ್ಟು ಸಾಯಿ. ಎಲ್ಲರೂ ನಕ್ಕರು ಕರೆ ಮಹಾರಾಜರು ಏನು ಕಾಳಜಿ ಮಾಡ್ಬೋದು? ಸಾಕ್ಷಾತ್ ಮಾರುತಿದಾಗ ಬಂದು ನಾನು ಕರ್ಕೊಂಡು ಹೋಗ್ತಾನೆ, ಏನು ಕಾಳಜಿ ಮಾಡ್ಬೋದ? ಇನ್ನೊಂದು ಪ್ರಶ್ನೆ, ಮಹಾರಾಜರಿಗೆ ಒಬ್ಬರು ಸನ್ಯಾಸಿ ಗುರುತಿದ್ರು. ಅವರು ಕಾಶಿಯಲ್ಲಿ ಇರ್ತಿದ್ರು. ಮಹಾರಾಜರು ಕಾಶಿಗೆ ಹೋದಾಗ ಅವ್ರನ್ನವ್ರು ಭೇಟಿಯಾಗಿ ಆ ಸನ್ಯಾಸಿಗಳು ಏನಂದ್ರು, ನನ್ನ ಮಗ ಮತ್ತು ಸೊಸಿಗೂ ಅಲ್ಲೇ ಇರ್ತಾರೆ. ನಾನು ಸನ್ಯಾಸ ತಗೊಂಡು ಅವ್ರೊಂದು ಮಾತು ಕೊಟ್ಟಿನಿ. ವರ್ಷದಾಗ 1 ಸಲ ಬಂದು 3 ದಿವಸ ನಿಮ್ಮ ಮನೆಯಾಗಿದ್ದು ಹೋಗ್ತೀನಿ ಅಂತ ಮಾತು ಕೊಟ್ಟೀನಿ. ಈಗ ಅದು ಟೈಮ್ ಬರ್ತದ, ಆದ್ರೆ ನಾವು ಹೊಂಟಿದ್ದೀನಿ ಮಹಾರಾಜ್, ನೀವು ಬಂದು ಆಗ ಬರ್ತೀನಿ ಅದು. ಇಬ್ಬರು ಬಾಲ್ಯ ಬಂದು ಅವ್ರ ಮಗನ ಮನ್ಯಾಗ 3 ದಿವಸ ಇತ್ತು. 4ನೇ ದಿವಸ ಮುಂಜಾನೆ ಮಹಾರಾಜರು ಹೊಂಟರು. ಮುಂದೆ ಮಹಾರಾಜರು ಹಿಂದಿನಿಂದ ಸ್ವಾಮಿಗಳು ಒಂದು ಕಾಲು ವರ್ಷದ ಹೊರಗಿತ್ತು, ಒಂದು ಕಾಲು ವರ್ಷದ ಒಳಗಿತ್ತು. ಅಷ್ಟೊತ್ತಿಗೆ ಒಮ್ಮೆಲೆ ಸೊಸಿಗೆ ಓಡ್ಕೊತ ಬಂದಾಗ ಏನಂದ್ರು, ಇವ್ರಿಗೆ ಫಿಟ್ಸ್ ಬಂದು ಬಿದ್ದಾರ. ಸನ್ಯಾಸಿ ಸ್ವಾಮಿಗಳು ಮಗ ಅಂದ್ಕೊಂಡು ಸ್ವಾಮಿಗಳು ಒಮ್ಮೆಲೆ ಹಿಂತಿರುಗಿ ಆ ಮುಂದಿಟ್ಟಿರೋ ಕಾಲು ಹಿಂದೆ ತಗೊಳ್ಳಿ, ಹಚ್ಚದ್ದು ಹೊರಗಿಟ್ಟಿರೋ ಕಾಲು ಒಮ್ಮೆಲೆ ಗಾಬರಿಯಾಗಿ ಹಚ್ಚದ್ದು ಒಳಗೆ ತಗೊಳ್ಳವು. ಮಹಾರಾಜ ಹೇಳಿದ್ರು, ಸ್ವಾಮಿ ನೀ ಪಾಯಿಗೆ ಹಸೆ, ನಾನು ಬೇಕಾಗಿದ್ರ ಹೊರಗೆ ಬಾ, ಮಗ ಬೇಕಾಗಿದ್ರೆ ಒಳಗೆ ಬಾ. ಏನ್ ಮಾಡು? ಕೈ ಮುಗಿದು ಮಹಾರಾಜ ಬಂದ ಪರಮಾತ್ಮ ತಂದ್ರೆ ಏನು ಹೆಂಗದ ಕಲ್ಲಿ ಕಲ್ತಾರ್ರಿ ಬಿಡಿಸ್ಕೊಂಡಾರ ಮನ್ಯಾಗ ಅದಷ್ಟು ಬಗ್ಗೆ ಹಚ್ಕೊಂಡು ಬರ್ತಿದ್ರ ಕರ್ಕೊಂಡು ಹೋಗಿ ಇನ್ನೊಂದು ಸಲ ಇದೇ ಕಂಡಿದ್ದೀವಿ. ಇದ್ರ ಹಿಂದೆ ನಮಗೇನದ ಮಹಾರಾಜರು ಒಂದು ಸಂದೇಶ. ಲಕ್ಕುಂಡಿ ಅಂತ ಒಂದು ಊರದ ಗೊತ್ತಿರ್ಬೋದು, ಗದಗಿನ ಹತ್ರ ಲಕ್ಕುಂಡಿ ಅದು. ಅಲ್ಲೊಬ್ರು ಯೋಗರಾಜ ಮಹಾರಾಜರು ಅಂತ ಹನುಮಂತರಾವ್ ಕುಲಕರ್ಣಿ ಅಂತ ಆಗಿನ ಕಾಲದಲ್ಲಿ BSc ಆಗಿದ್ರು. ಅವರು ಪ್ಲೇಗ್ ಮಾಮಲೆದಾರ ಆಗಿದ್ರು. ಪಾರ್ನೇರ್ ಅಂತ ಊರದ ಮಹಾರಾಷ್ಟ್ರದಲ್ಲಿ ಅಲ್ಲೇ ಗುರುದೇವ್ ರಾನಡೆ ಅವರು ಪಾಥ್ವೇ ಟು ಗಾಡ್ ಇನ್ನು ಕನ್ನಡ ಲಿಟ್ರೇಚರ್ ಅಂತ ಒಂದು ಪುಸ್ತಕ ಬರೆದ. ಮರಾಠಿ ಲಿಟ್ರೇಚರ್, ಹಿಂದಿ ಲಿಟ್ರೇಚರ್, ಕನ್ನಡ ಲಿಟ್ರೇಚರ್. ಅದರೊಳಗೆ ಅವ್ರು ಬರ್ತಾರೆ
ಯೋಗಿರಾಜ ಮಹಾರಾಜರಾಗಿನ ಕಾಲದಲ್ಲಿ ಎಂಥ ದೊಡ್ಡ ಯೋಗಿಯಾಗಿದ್ರು ಅಂದ್ರೆ ಅಷ್ಟು ಯೋಗದ ಉನ್ನತ ಮಟ್ಟಕ್ಕೆ ಹೋದವರು ಸಹಸ ಯಾರಿದ್ದಿಲ್ಲ ಅವಾಗ. ಮಹಿಪತಿ ದಾಸರ ವಿಷಯವಾಗಿಯೂ ಬರ್ತಾರೆ. ಕಾಖಂಡಿಕಿ ಮಹಿಪತ್ ದಾಸರು ಅವ್ರದ್ದು ಒಂದು ವಿಲಕ್ಷಣ ಅದನ್ನೆಲ್ಲ ಏನಿಲ್ಲ. ಅರ್ಥಾತ್ ಏನು ಅಂದ್ರೆ ಆ ಯೋಗಿರಾಜ ಮಹಾರಾಜರಿಗೆ ಒಬ್ಬರು ಶಿಷ್ಯರಿದ್ರು, ವೈದ್ಯ ಕಾಸೇಗಾಂವ್ ಅಂತಾರೆ. ಕಾಸೇಗಾಂವ್ ದೂರದ ಪುಣೆಗೆ ಹೋಗ್ತದಾರ್ಯಾಗ ಅಲ್ಲಿ ಅವರು ವೈದ್ಯರು. ನಾವು ಕಾಸೇಗಾಂವದಲ್ಲಿ ಅವ್ರ ಮನೆಗೆ ಹೋಗಿದ್ವಿ. ಈಗಿಲ್ಲ ಅವರು, ಅವ್ರ ಸಂಬಂಧಿಕರು ಅವ್ರ ಕುಟುಂಬದವ್ರು ಯಾರೋ ಇರ್ತಾರೆ. ಅದಕ್ಕೆ ಧನ್ವಂತರಿ ಅಂತ ಹೆಸರದ ವಾಡೆ ಮನೆಗೆ. ಅವರು ಯೋಗಿರಾಜ ಮಹಾರಾಜರು ಶಿಷ್ಯರು. ಒಂದು ದಿವಸ ಯೋಗಿರಾಜ ಮಹಾರಾಜರು ಕಾಸೇಗಾಂವ್ಕರ್ಗೆ ಏನೇನು ವೈದ್ಯ ಕಾಸೇಗಾಂವ್ಕರ್ಗೆ, ವೈದ್ಯ ನೀನು ಬ್ರಹ್ಮ ವ್ಯವಹಾರ ಮಾಡೋದನ್ನು ನೋಡ್ಬೇಕಿದ್ರೆ ಗೊಂದಾವಲೆ. ಲಕ್ಕುಂಡಿ ಯೋಗಿರಾಜ ಮಹಾರಾಜರು, ಲಕ್ಕುಂಡಿ ಯೋಗಿರಾಜ ಮಹಾರಾಜರು ತವ್ರ ತಾಯಿ ಮನೆ ನರೇಗಲ್. ಅವರು ಸಣ್ಣವರಿದ್ದಾಗ 6 ವರ್ಷದವರಿದ್ದಾಗ ತಮ್ಮ ತಾಯಿ ಮನೆ ಅಜ್ಜಿ ಮನೆಯೊಳಗಿದ್ದಾಗ ಮಹಾರಾಜರು ಅವ್ರಿಗೆ ಬಂದು ಅನುಗ್ರಹ ಕೊಟ್ಟು ಮುಂದೆ ಅವ್ರು ಯೋಗಾಭ್ಯಾಸ ಮಾಡಿದ್ರು. ಬಹಳ ದೊಡ್ಡ ಯೋಗಿ ಆದರು. ಹಿಂಗೆ ಪದ್ಮಾಸನ ಕೂತು ಪ್ರಾಣಾಯಾಮ ಮಾಡಿ ಯೋಗ ಸಮಾಧಿ ಹಚ್ಚಿದ್ರು ಅಂದ್ರೆ ಇಷ್ಟಿಷ್ಟೇ ಅಂತ ನಾನೇ ಹೇಳ್ತೇನೆ. ನಿನಗೆ ಬ್ರಹ್ಮ ವ್ಯವಹಾರ ಮಾಡೋದನ್ನು ನೋಡ್ಬೇಕಿದ್ರೆ ಗೊಂದಾವಲೆ ಆಯ್ತು ಅಂತ ಗೊಂದಾವಲೆಗೆ ಬಂದು ರಾಮದೇವ್ರ ಮಂದಿರದಲ್ಲಿ ಮಹಾರಾಜರಾಗಿರ್ತಾರೆ. ಅವ್ರು ಅಡಿಗೆ ಮನೆ ಕಡೆ ಹೋಗ್ಯಾರ. ಈಗ ಬರ್ತಾರ ನಿಂದಲ್ಲಿ ಅಷ್ಟೊತ್ತಿಗೆ ಮಹಾರಾಜರು ಬಂದು ಒಂದು ಲುಂಗಿ ಸುತ್ತಿಕೊಂಡಾರ, ಬರೇ ಮೈ, ಕೈಯಾಗ ಒಂದು ವಸ್ತ್ರದ, ಒಂದು ಕೈಯಾಗ ಜಪಮಾಲದ, ಹಣಿಗೆ ಕೇಸರಿ ಗಂಧ ಹಚ್ಚಿಕೊಂಡಾರ, ಬಾಯಿಗೆ ಒಂದು ಸ್ವಲ್ಪ ಅಡಿಕೆ ಪುಡಿ ಇರ್ಬೋದು, ಹಿಂಗೆ ಬಾಯ ಸ್ವಲ್ಪ ಬರಲಿ. ಇವ್ರು ನೋಡಿದ ಕೂಡಿ ಅವ್ರು ಕಣ್ಣು ಮುಕ್ಕಿದಂಗ ಒಮ್ಮೆಲೆ ಇವ್ರ ಬಾಯಿಗೆ ಬಂದು ಈ ಮನುಷ್ಯ ಸಾಷ್ಟಾಂಗ ನಮಸ್ಕಾರ ಹಾಕಿ, ನಾನು ಯೋಗಿರಾಜ ಮಹಾರಾಜರು ನಮ್ಗೆ ಕಳಿಸ್ತಾರೆ, ಅಡ್ಡಿ ಇಲ್ಲ, ನಾವೊಂದು ಸ್ವಲ್ಪ ದಿವಸ ಇರ್ಬೇಕಾದ್ರೆ ಮಾಡಿ ಇರ್ಬೇಕು. ಮಹಾರಾಜರು ಅವ್ರ ವ್ಯವಸ್ಥೆ ಮಾಡಿದ್ರು. 2 ತಿಂಗಳಿದ್ರು ಅವ್ರು ಗೊಂದಾವಲಿ. ಚರಿತ್ರೆ ಬರ್ತದೆ ನೋಡಿ. ವೈದ್ಯ ಕಾಸೇಗಾಂವ್ಕರ್ ಜೊತೆಗೆ ಮಾತನಾಡುತ್ತಿದ್ದರು. ಆಮೇಲೆ ಹೋಗು ಮುಂದೆ ಅವ್ರು ಏನಂದ್ರು, ಮಹಾರಾಜ್ ಒಮ್ಮೆ ಕಾಸೇಗಾಂವ್ಗೆ ಬರ್ರಿ. ಕರಾಡಕ್ಕೆ ಬಂದಾಗ ಕಾಸೆ ಬರ್ತೀನಿ. ಮಹಾರಾಜರು ಕರಾಡಕ್ಕೆ ಹೋದಾಗ, ಕರಾಡದಲ್ಲೂ ಮಹಾರಾಜ ಸ್ಥಾಪನೆ ಮಾಡಿದ್ರು ರಾಮ ಮಂದಿರ. ಅಲ್ಲಿ ಹೋದಾಗ ಅಲ್ಲಿಂದ ಕಾಸೇಗಾಂವ್, ಅಲ್ಲೂ 3 ದಿವಸ ಇರ್ತಾರೆ. 4ನೇ ದಿವಸ ಮುಂದೆ ಮಹಾರಾಜರು ಹೊಂಟಾರ. ಹಿಂದಿಂದ ವೈದ್ಯರು ಅವ್ರು ಹೇಳ್ತೀವಿ ಅಂತ ಒಮ್ಮೆಲೆ ಚಟ್ನ ಹೊಳ್ಳಿದ್ರು ಮಹಾರಾಜರು. ವೈದ್ಯ ಕಾಯ್ತರಿ ಸಾಂತು ಬಯಸ, ಏನಾದ್ರು ನಾನು ಹೇಳ್ತೀನಿ ಕೂಡು. 3 ದಿವಸ ಸಾಕಷ್ಟು ಹೇಳಿದ್ರು. ನಿನ್ನೆ ಮೊನ್ನೆ ನಾವು ಹಿಡಿಯುವಂತ ನಿನ್ನೆ ಹೇಳಿದ್ರು, ತಲೆ ಚಿಪ್ ತಿಳಿಸುವಂತ. ಇನ್ನು ಹೋಗಿ ಜಂಡು ಬಾವು ಶಪ್ಪ ಆರಾಮ ಮನೆಗೆ ಹೋಗಿ 3 ದಿವಸ ಸಾಕಷ್ಟು ಹೇಳಿದ್ರು. ಆದ್ರೂ ಮತ್ತೆ ತಿರುಗಿ ಏನಾದ್ರು ಹೇಳ್ತೀನಿ ಕೂಡು ಅಂದ ಕೂಡ ಅವರು ಕೂತ್ರು. ಮಹಾರಾಜರು ಒಂದು ಕ್ಷಣ ಮಹಾರಾಜನ ಕಣ್ಣು ಮುಚ್ಚಿಕೊಂಡು ಕಣ್ಣಾಗಿಂದ 2 ಹನಿ ಕಣ್ಣೀರು ಬಂದು ಮಹಾರಾಜನ ಕಣ್ಣು ತೆಗೆದು, ವೈದ್ಯ ಹಂಗೇನು ಭಾಳ ಹೇಳೋದಿಲ್ಪ, ಇವ ಶಬ್ದ ನಾವು ನಮಗೆ ಅನ್ವಯಿಸ್ಕೋಬೇಕು. ವೈದ್ಯ ಹಂಗೇನು ಭಾಳ ಹೇಳೋದಂತ, ನೀನು ಬಹಳಷ್ಟು ನಾಮಸ್ಮರಣೆ ಮಾಡು. ನಾವು ಹೇಳೋದು ಇಷ್ಟ. ನಾಮಸ್ಮರಣೆ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಎಷ್ಟೋ ವಿಚಾರ ನಮ್ಮ ತಲೆ ಹಂಗ
ಹಂಗೇನು ಭಾಳ ಹೇಳುವಂಥದ್ದಿಲ್ಲ ಅಂತ ಹೇಳುವಾಗ ಅವರು ತಮ್ಮ ಆಯುಷ್ಯ ತುಂಬ ಮಾಡಿರ್ತಕ್ಕಂಥ ತಪಶ್ಚರ್ಯ, ಗುರುಸೇವಾ, ಸದ್ಗುರುನಿಷ್ಠ, ನಾಮಸ್ಮರಣೆ ಇವೆಲ್ಲವುಗಳ ಸಾರಭೂತವಾಗಿ ಮಹಾರಾಜ ಹೇಳ್ತಿದ್ರು ಅಂದ್ರೆ ಇದು ಬಹಳಷ್ಟು ಸಮಸ್ಯೆ. ಅವನು ಚಟ್ನ ಎದ್ದು ಕೂಡ ಅವರು ಎದ್ದು ಮತ್ತೆ ಹೋಗೋಗ್ತಾ ಇನ್ನೊಂದು ಮಾತು, ವೈದ್ಯ ಸತ್ಪುರುಷ ದೃಷ್ಟಿಯಲ್ಲಿ ಪ್ರಪಂಚದ ಕಿಮ್ಮತ್ತು ಏನು ಗೊತ್ತದ ಏನಿಲ್ಲ. ಸತ್ಪುರುಷರ ದೃಷ್ಟಿಯಲ್ಲಿ ಈ ಪ್ರಪಂಚದ ಕಿಮ್ಮತ್ತು ಏನು ಗೊತ್ತದ ಇಲ್ಲ. ಒಬ್ಬ ಕೋಟ್ಯಾಧೀಶ ಅಥವಾ ಒಬ್ಬ ರಾಜ ಇದ್ದಾನ, ಅವನ ಮನೆ ಒಳಗ ಬಚ್ಚಲ್ದಾಗ ಭಾಂಡಿ ತಿಕ್ಲಿಕ್ಕೆ ಇಟ್ಟಿರೋ ತೆಂಗಿನ ಜೊಬ್ರಕ್ಕ ಆ ರಾಜನ ದೃಷ್ಟಿಯಲ್ಲಿ ಏನ್ ಕಿಮ್ಮತ್ತು, ಸತ್ಪುರುಷ ದೃಷ್ಟಿಯಲ್ಲಿ ಈ ಪ್ರಪಂಚದ ಕಿಮ್ಮತ್ತು. ಇದವರಿಗೆ ಭಾಂಡಿ ತಿಕ್ಕೋದು ತೆಂಗಿನ ಜೊಬ್ರಲ್ಲಿ ಸತ್ಪುರುಷರಿಗೆ. ನಮಗ ತಲೆ ಎಷ್ಟರ ಬೇಫಾಮ್ ವಿಚಾರ ಮಾಡ, ಏನು ದೊಡ್ಡ ಸಾಧನ ಅವ್ರಿಗೆ ಹೇಳಿ ಈ ಪ್ರಪಂಚದ ಬಗ್ಗೆ ವಿಚಾರ ಮಾಡಿ 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 ಒಬ್ಬ ದೊಡ್ಡ ಕೋಟ್ಯಾಧೀಶ ಇದ್ದ. ಅವನು 7 ವರ್ಷದ ಮಗ ತೀರ್ಕೊಂಡು ಅದು ಬಾಡಿ ಹಿಂಗೆ ಕೈಯಾಗಿ ಹಿಡ್ಕೊಂಡು ರಮಣ ಮಹರ್ಷಿಗಳ ಮುಂದೆ ಹೋಗಿ ಇಟ್ಟು ಹಳ್ಳಿಗೆ ಹತ್ತ. ಕೋಟಿಗಟ್ಟಲೆ ಆಸ್ತಿ ಅದರಿ, ಒಬ್ಬರ ಗಂಡಸ ಮಗ ಇದ್ದ, ಇನ್ನು ಹೋದ. ರಮಣ ಮಹರ್ಷಿಗಳು ಬಹಳಷ್ಟು ಮೌನ, ಅವ್ರು ಸುಮ್ಮನೆ ಹೆಂಗೆ ಅವನ ದೃಷ್ಟಿಯೋ ದೃಷ್ಟಿ ಇಟ್ಟು ನೋಡಿ ಇವ್ರ ದೃಷ್ಟಿ, ಅವ್ರ ದೃಷ್ಟಿಯೋ ಇವ್ರ ದೃಷ್ಟಿ ನೋಡ್ಲಿಕ್ಕೆ ಹತ್ತು ಕೂಡಲೇ ಸಪಾಶೆ ಅವನಿಗೆ ಹಿಂದಿನ ಜನ್ಮದ ಜನ. ಅವಾಗೂ ಸಹಿತ ಅವ ಅರ್ಥ ಅಲ್ಲೂ ಗಂಡ ಹೆಂಡತಿ ಇದ್ರು, ಮಕ್ಕಳಿದ್ರು, ಅವ್ರು ಅಲ್ಲೇ ಅದ ಜನ್ಮದೊಳಗೆ ಹೋಗಿದ್ರು. ಮತ್ತು ಅದ್ರ ಹಿಂದಿನ ಜನ್ಮದ ಜನ ಅಲ್ಲೂ ಮತ್ತೆ ಗಂಡ ಹೆಂಡತಿ ಮಕ್ಕಳು ಮಾಮ ತಾತ ಅಣ್ಣ ತಮ್ಮ, ಮತ್ತು ಅದ್ರ ಹಿಂದಿನ ಜನ್ಮದ ನೆನಪ. 7 ಜನ್ಮದ ನೆನಪಾಗ್ತದೆ. 7 ಜನ್ಮದೊಳಗೂ ಹುಟ್ಟುವುದು ಸಾಯುವುದು, ಹುಟ್ಟುವುದು ಸಾಯುವುದು, ನನ್ನ ಮನೆ, ನನ್ನ ಮಾರು, ನನ್ನ ಪ್ರಪಂಚ, ನನ್ನ ಹೆಂಡಂದ್ರು, ನನ್ನ ಹೆಂಡತಿ, ನನ್ನ ಮಕ್ಕಳು ಅವನಿಗೆ ಸ್ಪಷ್ಟ ಕಾಣಿಸ್ಲಿಕ್ಕೆ ಅದ ಪ್ರವಾಹದಲ್ಲಿ ಏನು ಮಾತಾಡಲಿಲ್ಲ. ಕಣ್ಣು ವರ್ಷಕೊಂಡ ತಗೊಂಡು ಹೋಗಲಿ. ಅರ್ಥಾತ್ ಹೆಂಗೋ ಹಂಗೇನಂದ್ರೆ ಸತ್ಪುರುಷರ ದೃಷ್ಟಿಯಲ್ಲಿ ಪ್ರಪಂಚ ಅಂದ್ರೆ ವರ್ಷದಾಗ ಭಾಂಡಿ ತಿಕ್ಕಲಿಕ್ಕೆ ಇಟ್ಟಿರೋ ತೆಂಗಿನ ಜೋಬ್ರಿದ್ದ. ಇದಕ್ಕಾಗಿ ನಾವು ಎಷ್ಟು ವಿಚಾರ, ಎಷ್ಟು ಕಲ್ಪನೆ. ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ. ಮಹಾರಾಜಿಗೆ ಒಬ್ರು ಏನು ಮಹಾರಾಜ್ ಏನ್ ಬಿಡಿ ಎಷ್ಟು ಕೇಳಿದ್ರೆ ಏನು, ಜನರು ಈ ಕಿವಿಯಿಂದ ಕೇಳ್ತಾರೆ, ಈ ಕಿವಿಯಿಂದ ಬಿಟ್ಬಿಡ್ತಾರೆ. ಮಹಾರಾಜರು ಬಿಟ್ಕೋಬಾರ್ತಾರೆ. ಈ ಕಿವಿಯಿಂದ ಒಳಗೆ ಹೋಗಿ ಈ ಕಿವಿಯಿಂದ ಹೊರಗೆ ಹೋಗೋ ಮುಂದೆ ನಡಕ್ ಮೆದುಳದ ಇಲ್ಲ, ಸ್ವಲ್ಪ ಟಚ್ ಆಗಿ ಹೋಗುದು. ಹೇಳು ಪದ್ಧತಿ ಹೇಳಿ ನೋಡಿ. ಮತ್ತೆ ಇನ್ನೂ ಒಂದು ಹೇಳಿದ್ರು, ಈ ಮಣ್ಣಿನ ರಸ್ತೆ ಅದ, ಆಕಳ ಸಗಣಿ ಹಾಕಿ ನಾವು ಸಗಣಿ ಎತ್ತಿದ್ವಿ, ಸ್ವಲ್ಪ ಮಣ್ಣು ಹತ್ತಿ ಬರ್ತದೆ. ಇವತ್ತು ನಮ್ಮ ತಲೆಯಾಗ ಉಳಿಲಿಲ್ಲ, ನಾಳೆ ಉಳಿಲಿಲ್ಲ, ವರ್ಷದ ನಂತರ ಕೊನೆಗೆ ಮಹಾರಾಜ ಹೇಳಿದ್ರು ಸಾಯುವ ಮುಂದೆ. ಅವತ್ತು ಸೊಂಡೂರ್ ಒಳಗ ಅವರು ಹಿಂಗಂದಿದ್ದಲ್ಲ, ನಾಮಸ್ಮರಣೆ ಮಾಡಿದ್ರೆ ಜನ್ಮ ಸಾರ್ಥಕ ಆಗ್ತಂತ ಅಂದಿದ್ದಲ್ಲ ಅಂತ ನೆನಪಾದ್ರು ಸಾಕು. ನಿಜವಾಗಿಯೂ ಬಹಳ ಸಂತೋಷ ಆಯಿತು, ಸಮಾಧಾನ ಆಯಿತು. ಸಮಾಜದಲ್ಲಿ ಏನಿರ್ತದೆ ಅಂದ್ರೆ ಅನೇಕ ಪ್ರಕಾರದ ಶಿಬಿರಗಳು, ಸಮಾರಂಭಗಳು ನಡೀತಿರ್ತವೆ. ಇವತ್ತಂತೂ ಬ್ಯಾಟಿಸು ಶೈಕ್ಷಣಿಕ ಶಿಬಿರು, ಆರೋಗ್ಯ ಶಿಬಿರು, ರಾಜಕೀಯ ಶಿಬಿರು, ಸಾಮಾಜಿಕ ಶಿಬಿರು, ಮಹಿಳಾ ಶಿಬಿರು,
अर्थात ಏನು ಅಂದ್ರೆ ಅನೇಕ ಪ್ರಕಾರದ ಶಿಬಿರ, ಆರ್ಥಿಕ ಶಿಬಿರ, ಅದೆಲ್ಲ ಶಿಬಿರ ಹೆಂಗೆ ಅಂದ್ರೆ ಜೀವನದಲ್ಲಿ ಏಕದೇಶೀಯ ಒಂದು ಅಂಶವನ್ನು ಕುರಿತು ವಿಚಾರ ಮಾಡ್ತಕ್ಕಂಥದ್ದು. ಶೈಕ್ಷಣಿಕ ಶಿಬಿರ ಇದ್ರೆ ಶಿಕ್ಷಣದ ಬಗ್ಗೆ ಅಷ್ಟ, ರಾಜಕೀಯ ಶಿಬಿರ ಇದ್ರೆ ರಾಜಕೀಯ ಬಗ್ಗೆ, ಆರ್ಥಿಕ ಶಿಬಿರ ಇದ್ರೆ ದುಡ್ಡಿನ ವ್ಯವಸ್ಥೆ, ಆರೋಗ್ಯದ ಶಿಬಿರ ಇದ್ರೆ ಬರೀ ಆರೋಗ್ಯ, ಕಣ್ಣಿನ ಶಿಬಿರ, ಇದು ಕ್ಯಾಂಪು, ENT ಕ್ಯಾಂಪು, ನಮ್ಮಲ್ಲಿ ತಿಂಗಳ ಆಗ್ತದೆ ಈ ಆಯ್ ಕ್ಯಾಂಪ್. ಶಿವಮೊಗ್ಗದಿಂದ ಬಂದು 60 ಮಂದಿನ ತಪಾಸ್ ಮಾಡಿಕೊಂಡು ಕರ್ಕೊಂಡು ಹೋಗಿ ಆಪರೇಷನ್ ಮಾಡಿದ್ದಾರೆ. ಸಮಾಜದ ಒಂದು ಅಂಗ, ಅದರಿಂದ ಏನಾಗ್ಬೋದು ಅಂದ್ರೆ ಸ್ವಲ್ಪ ಮಟ್ಟಿಗೆ ಸುಧಾರಿಸ, ಹೊರಗಿನಿಂದ ಅದು ಒಳಗಿನಿಂದ ಏನಿಲ್ಲ. ಇವತ್ತು ಏನು ಸುಧಾರಣೆ ಅಂತ ಹೊಂಟದರು ಶಿಕ್ಷಣ ಹಿಡ್ಕೊಂಡು ಹೇಳ್ತೀನಿ ನಾನು. ಇದು ಯಾವುದೂ ಮನುಷ್ಯನ ಜೀವನದ ಅಂತರಂಗದಲ್ಲಿ ಇರ್ತಕ್ಕಂಥ ಮನುಷ್ಯನ ಒಂದೇನು ಅಸಮಾಧಾನತೆ, ಚಿಂತೆ, ಕಾಳಜಿ, ಭಯ, ಉದ್ಯೋಗ, ಉದ್ವೇಗ, ಅಶಾಂತಿ, ಅಸಮಾಧಾನಗಳವನು ಅವುಗಳ ಬಗ್ಗೆ ಗೊತ್ತಿದ್ದು ಏನೂ ಉಪಯೋಗ ಇಲ್ಲ ಅಂದ್ರೆ ಏನೇನೂ ಉಪಯೋಗ. ನೀವು ಬೇಕಾದಷ್ಟು ಶಿಕ್ಷಣ ಕೊಡು, ಬೇಕಾದಂತ ದೊಡ್ಡ ಅವನೇ ಪದವೀಧರ ಮಾಡಲಿ, ಅವನಂತ ಕರೆದಂತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಕಡಿಮೆ ಅಂತಂದ್ರೆ ಹೆಚ್ಚಿಗೆ ಆಗುತ್ತೆ. ನಾವು ನೋಡ್ತೀವಿ ಬೆಂಗಳೂರಾಗ ಏನು ಬರೀ ದೊಡ್ಡ ಕಾಲೇಜ್ ಓದವ್ರು MBA ಅದು ಇದು 108 ಏನ ಹುಡುಗರ ಪರಿಸ್ಥಿತಿ ಅದ ನಾವು ನೋಡಿದ್ರೆ ಛೇ ಈ ಶಿಕ್ಷಣ ಬೇಡ, ಹುಡುಗಾರ ಬೇಡ ಅಂತ. ಆದ್ರೆ ಒಂದು ಶಿಬಿರ ಸಮಾರಂಭ ಎಂಥದ್ದು ಅಂದ್ರೆ ಜೀವನವನ್ನು ಸರ್ವತೋಮುಖವಾಗಿ ಆಂತರಿಕವಾಗಿ ಹೊರಗಿನಿಂದ ಅಲ್ಲ, ಮನುಷ್ಯರ ಅಂತರಂಗದಲ್ಲೇ ದಿವ್ಯವಾಗಿರ್ತಕ್ಕಂಥ ಒಂದು ಪರಿವರ್ತನೆಯನ್ನು ಮಾಡ್ತಕ್ಕಂಥ ಸಾಮರ್ಥ್ಯವುಳ್ಳಂತಹ ಶಿಬಿರ ಯಾವುದು ಅಂದ್ರೆ ಅಧ್ಯಾತ್ಮ ಶಿಬಿರ. ಇದು ಒಂದ ಮನುಷ್ಯನ ಅಂತರಂಗದಲ್ಲಿ ಓನ್ಲಿ ರೆವಲ್ಯೂಷನ್ ಇದೆ. ಇನ್ನೊಂದು ಅಂತರಂಗದಲ್ಲಿ ಕ್ರಾಂತಿಯನ್ನು ಉಂಟು ಮಾಡ್ತಕ್ಕಂಥ ಶಿಬಿರ ಕೂಡ ಆಧ್ಯಾತ್ಮಿಕ ಶಿಬಿರ. ಆದ್ದರಿಂದ ನಿಜವಾಗಿಯೂ ಅದು ಸಹಿತ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ, ಭಗವಂತನ ದಿವ್ಯ ಸಾನ್ನಿಧ್ಯದಲ್ಲಿ ಇಷ್ಟೊತ್ತು 2 ದಿವಸ ನೋಡಿ ನಮ್ದೆಲ್ಲ ಮನಸ್ಸು ಏನಾಗಿದೆ, ನಮ್ದು ಹೆಂಗೆ ವೈಯಕ್ತಿಕ ಇಂಡಿವಿಜುವಲ್ ಮೈಂಡ್ ಅಂತ ಇರ್ತದನೋ ಒಂದು ಕಾಸ್ಮಿಕ್ ಮೈಂಡ್, ಗ್ರೂಪ್ ಮೈಂಡ್ ಅಂತ ಇರ್ತದೆ. ಈ ನಮ್ದೆಲ್ಲ ಮನಸ್ಸು ಒಂದು ಮಟ್ಟಕ್ಕೆ ಬಂದಿರ್ತದೆ. ಆದ್ದರಿಂದ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತದೆ, ಅದರಿಂದ ನಿಮಗೆ ಸಮಾಧಾನ ಆಗ್ತದೆ. ಸಮಾಜದ ಮನಸ್ಸನ್ನು ಜ್ಞಾನಕ್ಕೆ ಎತ್ತತಕ್ಕಂಥ ಯಾವ್ದಾದ್ರು ಶಿಬಿರ ಅದು ಕೇವಲ ಆಧ್ಯಾತ್ಮ. ನಿಮ್ಮ ಕಣ್ಣು ಸುಧಾರಿಸು, ಮನಸ್ಸು ಸುಧಾರಿಸ್ತದೆ. ಒಬ್ಬ ಹೆಣ್ಮಗಳು ಅಮೇರಿಕದ ವಿವೇಕಾನಂದನ್ನು ಕೇಳಿ, ನಿಮ್ಮಂಥ ಮೇಧಾವಿಗಳು, ಪ್ರಜ್ಞಾವಂತರು, ಸಂಘಟನೆ ಸಾಮರ್ಥ್ಯಕ್ಕೆ ಇರ್ತಕ್ಕಂಥವ್ರು, ವಾಕ್ಪಟುಗಳು, ಆ ನಿರಕ್ಷರಿಯಾಗಿರೋ ರಾಮಕೃಷ್ಣರ ಕಡೆಗೆ ಅವ್ರನ್ಯಾಕೆ ಗುರು ಮಾಡಿಕೊಂಡಿರಿ. ಅವಾಗ ಅವ್ರು ಹೇಳಿದ್ರು ಖರೆ ಬನ್ನಿ ಅನ್ನೋ. ನೀ ಅನ್ನೋದು ಖರೆ ಅದ. ಆದರೆ ಯಾವ ರೀತಿಯಾಗಿ ಒಬ್ಬ ಕುಶಲ ಕುಂಬಾರಕಾಯಿ ಒಂದಿಷ್ಟು ಮಣ್ಣು ಕೊಟ್ಟರೆ ಅದರಿಂದ ನಾವು ಸುಂದರ ಪಾತ್ರೆಗಳನ್ನು ಮಾಡ್ತಾನೋ, ಹಂಗೇನಿಲ್ಲ ನಾವು ರಾಮಕೃಷ್ಣರ ಕೈಯಾಗಿ ನಮ್ಮ ಮನಸ್ಸನ್ನು ಕೊಟ್ಟರೆ, ಸದ್ಗುರುಗಳ ಕೈಯಾಗಿ ಮನಸ್ಸು ಕೊಟ್ಟರೆ, ಮಹಾರಾಜರ ಕೈಯಾಗಿ ನಾವು ನಮ್ಮ ಮನಸ್ಸನ್ನು ಕೊಟ್ಟರೆ, ಆ ಮನಸ್ಸನ್ನು ದಿವ್ಯ ಮನಸ್ಸನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಅವರಲ್ಲಿರೋದ್ರಿಂದ. ಮಹಾರಾಜರು ಒಬ್ಬರು ಏನಂದ್ರು ಅಂದ್ರೆ, ಮಹಾರಾಜ ನಾವು ಕಾಲೇಜ್ ತೆಗಿಬೇಕಂತ ಮಾಡಿ, ಮಹಾರಾಜರಂದ್ರು ನಾವು ಊರಾಗಿ ಸಾಲಿನ ಕಲಿಸಿಲ್ಲ, ಓದದ್ದು ವರ್ಷ 2 ತಿಂಗಳ ಸಾಲಿಗೆ, ನನಗೆ ಈ ಕಾಲೇಜ್ ಇಲ್ಲಿಗೆ ಏನು ಗೊತ್ತಾಗ್ತದೆ. ಅದು ಬಂದಾಗ ನಾನು ಒಂದು ಸಾಲಿ ತೆಗೆದೀನಿ, ಅದು ಮುಂದೆ ನೀವು ಸಾಲಿ ತೆಗೆದ್ರಿ, ನಿಮ್ಮ ಸಾಲಿಗೆ ಏನು ಕಲಿಸ್ತೇನೆ. ಮಹಾರಾಜರು ನಮ್ಮ ಸಾಲಿಗೆ ಸಾಯ್ಲಿಕ್ಕೆ ಕಲಿಸ್ತೇನೆ. ಸಾಯ್ಲಿಕ್ಕೆ ಯಾರು ಕಲಿಸ್ಬೇಕಾಗ್ತದೆ, ಸತ್ತ ಸಾಯ್ತದೆ. ಏನು ಹಂಗಲ್ಲ, ಹಿಂಗೆ ಸಾಯ್ಲಿಕ್ಕೆ ಬರ್ಬೇಕಲ್ಲ, ಹಿಂಗೆ ಸಾಯ್ಲಿಕ್ಕೆ ಬರ್ಬೇಕಲ್ಲ, ತಿರುಗಂದು ಸತ್ತಿರುವಾಗ ಹಂಗೆ ಸಾಯ್ಲಿಕ್ಕೆ. ಆ ಶಿಕ್ಷಣ ನಾನು ಕೊಡ್ತೀನಿ. ಅರ್ಥಾತ್
ಮರಣವನ್ನು ದಿವ್ಯ ಮರಣವನ್ನಾಗಿ ಮಾಡ್ತಕ್ಕಂಥ ವಿದ್ಯೆ ನಾನು ಕೊಡ್ತೀನಿ, ಶಿಕ್ಷಣ ನಾನು. ಹೆಂಗೋ ಹಂಗೆ ಸತ್ಪುರುಷರು ಸದ್ಗುರುಗಳನ್ನು ಬಸ್ಸಿ ಅಲ್ಲಿ ನಮ್ಮ ಜೀವನದ ವಿಚಾರ, ಕಲ್ಪನಾ, ಚಿಂತೆ, ಅನಿಸಿಕೆ, अपेक्षाಗಳ प्रूफ ಮಾಡಿ भाऊसाहेब ಹೇಳಿದ್ರು, मला महाराज भेटले आणि माझे काम झालं. महाराजರು ಭೇಟಿ ಆದರೂ ಸಿಕ್ಕರು, ನಮ್ಮ ಕೆಲಸ ಆಯ್ತು. ನಮಗೂ ಹಂಗ ಮಹಾರಾಜರು ಭೇಟಿ ಆದ್ರಲ್ಲಿ, ಮಹಾರಾಜರು ಸಿಕ್ಕರು, ಮಹಾರಾಜನ ಅನುಗ್ರಹ ಇನ್ನೂ ಏನು ಪಡ್ಕೊಳ್ಳುವಂಥದ್ದು ಈ ಜಗತ್ತಿನೊಳಗೆ ನಾವು ಏನಾದ್ರೂ ಅಪೇಕ್ಷೆ ಮಾಡಿದ್ರೆ ಮಹಾರಾಜರ ಒಂದು ಅನುಗ್ರಹವನ್ನು ನಾವು ಕಡಿಮೆ ಕಿಮ್ಮತ್ತಿನ ಮಾಡಿದಂಗ. ನಮ್ಮ ಮನಸ್ಸಿನೂ ಅತೃಪ್ತವರು ಎಲ್ಲರ ವಿಷಯದಲ್ಲಿ, ಶಿಬಿರದ ವಿಷಯದಲ್ಲಿ, ಆಧ್ಯಾತ್ಮಿಕ ಶಿಬಿರದ ವಿಷಯದಲ್ಲಿ ನಮಗೂ ಇನ್ನೂ ಸಮಾಧಾನ ಆಗಿದೆ. ಒಳಗನಸ್ತೈತೆ ಬಹಳಷ್ಟು ಕೇಳಬೇಕು. ಇದರೊಳಗೆ ಈ ಆನಂದದೊಳಗೆ ನಮ್ಮ ಅಂತಃಕರಣದೊಳಗೆ ಏನಾದರೂ ಆಗ್ಬೇಕು. 1000 किताबों से जो नहीं मिलता है वो साधु के सहवास से. जो 1000 पुस्तक ಓದಿದ್ರು ಏನು ಸಿಗಂಗಿಲ್ಲ, ಸತ್ಪುರುಷ ಸಹವಾಸ. ನಮಗೆ 2 ದಿನಗಳಿಂದ ನಾವೆಲ್ಲರೂ ಇಲ್ಲಿ ಸದ್ಗುರುಗಳ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯರ ಶಾರದಾಂಬೆಯ ಗಣಪತಿಯ ದಿವ್ಯ ಸಾನ್ನಿಧ್ಯದಲ್ಲಿ 2 ದಿವಸಗಳಲ್ಲಿ ನಾವು ಬಹಳಷ್ಟು ಆನಂದದಲ್ಲಿ ಸಮಾಧಾನದಲ್ಲಿ ಕಳೆದಿವಿ. ಇಂಥ ಪ್ರಸಂಗ ಜೀವನದಲ್ಲಿ ಬಹಳ ಅಮೂಲ್ಯವಾಗಿರೋದು. ಅದನ್ನೇನು ಕಿಮ್ಮತ್ತು ಹೇಳಲಿಕ್ಕೆ ಬರಂಗಿಲ್ಲ. ಅಂಥ ಒಂದು 2 ದಿವಸ ಆಯುಷ್ಯ ಎಷ್ಟು ಜನ್ಮದ ಪುಣ್ಯ ವಿಶೇಷದಿಂದ ಗೊತ್ತಿಲ್ಲ, ಅಥವಾ ಪುಣ್ಯ ಎಲ್ಲಿ ಪುಣ್ಯ ನಮ್ಮದು ಅವರ ಅನುಗ್ರಹದಿಂದ ನಮ್ಮ ಜೀವನದಲ್ಲಿ ಇಂಥ ಪ್ರಸಂಗ ಒದಗಿ ಬಂದು ಆದ್ದರಿಂದ ನಾವು ಧನ್ಯ ಆಗಿವೆ ಅಂತ ತಿಳ್ಕೊಂಡು ಮುಂದಿನ ಕಾರ್ಯಕ್ರಮಗಳು ಏನು ಅನ್ನೋದನ್ನು ಹೇಳ್ತಾರೆ. ಆ ಪ್ರಕಾರವಾಗಿ ಈಗಾಗಲೇ ಹೊತ್ತಾಗಿದೆ. ಮುಂದಿನ ಕಾರ್ಯಕ್ರಮ ಅಂದ್ರೆ ಎಲ್ಲ ಹೇಳಿದ್ರೆ 12 ಹೇಳಿದ್ರು. ಆದ್ದರಿಂದ 10 ದಿ ಎಂಡ್ ಅನ್ನೋವರೆಗೆ 12 ಅಂದಿದ್ವಿ. ಇವತ್ತಿನ ಕಾರ್ಯಕ್ರಮ ಏನಲ್ಲ, ಆದ್ದರಿಂದ ಆ ಸದ್ಗುರುಗಳಲ್ಲಿ, ಭಗವಂತನಲ್ಲಿ, ಮಹಾರಾಜರಲ್ಲಿ ಅನನ್ಯವಾಗಿ ನಾನು ಪ್ರಾರ್ಥನೆ ಮಾಡೋದೇನು, ಅವರು ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ. ಮತ್ತು ಈ ಕಾರ್ಯಕ್ರಮಕ್ಕಾಗಿ ಅಷ್ಟೊಂದು ತರುಣರು, ಅದೇ ರೀತಿಯಾಗಿ ಎಲ್ಲರೂ ಸಮಾಜದ ಕೂಡಲೇ ಎಲ್ಲರೂ ಅತ್ಯಂತ ಏಕೋಭಾವದಿಂದ ಇದನ್ನು ಪರಿಶ್ರಮಿಸಿದರು. ಕಾಯ ವಾಚ ಮನಸ್ಸ ಸೇವೆ ಮಾಡಿ ನಿಜವಾಗಿಯೂ ಕಾರ್ಯಕ್ರಮವನ್ನು ನಡಿ ನಮ್ಮ ನಿಜವಾಗಿಯೂ ತೃಪ್ತಿಯ ಸಮಾಧಾನ ಆಗುವಂಥ ಭಾವದಲ್ಲಿ ಅವರೆಲ್ಲರೂ ಎಷ್ಟೊಂದು ಪ್ರಯತ್ನ ಮಾಡಿ ಇದು ಮಾಡಿದರು. ಅವರಿಗೂ ಎಲ್ಲರಿಗೂ ಸದ್ಗುರು ಅನುಗ್ರಹ ಆಗಲಿ. ನಮಗೆಲ್ಲರಿಗೂ ಅವರು ಭಗವಂತನ ಭಕ್ತಿ ಕೊಡಲಿ, ನಾಮದಲ್ಲಿ ಪ್ರೇಮ ಕೊಡಲಿ, ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ, ಮತ್ತೆ ಮೇಲಿಂದ ಕಾರ್ಯಕ್ರಮಗಳನ್ನು ಇಂಥ ಒಂದು ಸಂದರ್ಭ ನಮಗೆ ಪ್ರಾಪ್ತ ಆಗಲಿ ಅಂತ ತಿಳ್ಕೊಂಡು ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಜಾನಕಿ ಜೀವನ ಸ್ಮರಣೆ